ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಗೋ ಲರ್ನ್ ಆ್ಯಂಡ್ ಶೇಪ್ ದ ಫ್ಯೂಚರ್ಗೆ ತಮಗೆಲ್ಲರೂ ಮತ್ತೊಮ್ಮೆ ಸ್ವಾಗತ. ಹಂಗೆ ನಾವು ಇವತ್ತು ಸೋಷಿಯಲ್ ಸ್ಟಡೀಸ್ ಬುಕ್ ಆಗಿರ್ತಕ್ಕಂಥ 6ನೇ ಸ್ಟ್ಯಾಂಡರ್ಡ್ NCERT ಹೌದಾ, ಅದರಲ್ಲಿನ 9ನೇ ಚಾಪ್ಟರ್ನ ನಾವು ಇವತ್ತು ಶುರು ಮಾಡೋಣ. ಅದೇನಪ್ಪ ಟೈಟಲ್ ಅಂತ ನೋಡಿಬಿಡೋಣ. ಟ್ರೇಡರ್ಸ್, ಕಿಂಗ್ಸ್ ಆ್ಯಂಡ್ ಪಿಲ್ಗ್ರಿಮ್ಸ್ ಅಂತ ಇದೆಯಲ್ಲ. ಟ್ರೇಡರ್ಸ್ ಅಂದರೆ ಯಾರು ನಿಮ್ಗೆ ಗೊತ್ತಿರಬೇಕಲ್ಲ. ಹಾಗೇ ಕಿಂಗ್ಸು, ಪಿಲ್ಗ್ರಿಮ್ಸ್ ಅಂದರೆ ಏನಪ್ಪ, ಈ ಯಾತ್ರಿಗಳಂತ ಏನು ಕರಿತೀವಲ್ಲ ಅವರು. ಹೌದಾ, ಇದು ವ್ಯಾಪಾರಿಗಳು. ಹಾಗೆ ಕೆಳಗೆ ಹೋಗೋಣ ಬನ್ನಿ. ಹೌ ಟು ಫೈಂಡ್ ಔಟ್ ಅಬೌಟ್ ಟ್ರೇಡ್ ಆ್ಯಂಡ್ ಟ್ರೇಡರ್ಸ್. ಈ ವ್ಯಾಪಾರ ಮತ್ತು ವ್ಯಾಪಾರಿಗಳ ಬಗ್ಗೆ ಹೆಂಗೆ ನಾವು ಕಂಡುಹಿಡಿಯೋದು ಅನ್ನೋ ಒಂದು ಟೈಟ್ಲ್ ಇದೆಯಲ್ಲ. ಬನ್ನಿ ಹಂಗಾರೆ ಕೆಳಗೆ ನೋಡೋಣ ಏನನ್ನು ಕೊಟ್ಟಿದ್ದಾರೆ ಅಂತೆ. ಯು ರೆಡ್ ಅಬೌಟ್ ದ ನಾರ್ತರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಇನ್ ಚಾಪ್ಟರ್ 8. ಓಕೆ, ನಾವು ಕಲ್ತಿದ್ದೀವಲ್ಲ ನಾರ್ತರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ ಬಗ್ಗೆ ಚಾಪ್ಟರ್ 8ನಲ್ಲಿ. ಹೌದಾ, ಬನ್ನಿ. ದಿಸ್ ಫೈನ್ ಪಾಟರಿ ಎಸ್ಪೆಷಲಿ ಬೌಲ್ಸ್ ಆ್ಯಂಡ್ ಪ್ಲೇಟ್ಸ್ ವೇರ್ ಫೌಂಡ್ ಫ್ರಮ್ ಸೆವರಲ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ಥ್ರೂಔಟ್ ದ ಸಬ್ ಕಾಂಟಿನೆಂಟ್. ಇವು ನಮಗೆ ಎಲ್ಲೆಲ್ಲಿ ಸಿಕ್ಕಿದ್ದಾವಪ್ಪ? ಥ್ರೂಔಟ್ ದ ಸಬ್ ಕಾಂಟಿನೆಂಟ್ ಅಂದರೆ ನಮ್ಮ ಭಾರತದ ಉಪಖಂಡದಲ್ಲಿ ಎಲ್ಲ ಕಡೆಯೂ ಸಿಕ್ಕಿದ್ದಾವೆ. ಹೌದಾ, ಇದ್ರ ಪಳೆಯು ಇಲಾಖೆಗಳು ನಮಗೆಲ್ಲ ಪ್ಲೇಸ್ನಲ್ಲಿ ಸಿಕ್ಕಿದ್ದಾವೆ. ಹೌ ಡು ಯು ಥಿಂಕ್ ಇಟ್ ರೀಚ್ಡ್ ದೀಸ್ ಪ್ಲೇಸಸ್? ಈ ಎಲ್ಲ ಕಡೆ ಸಿಗೋದಕ್ಕೆ ಹೆಂಗಪ್ಪ ಸಾಧ್ಯ? ಹೆಂಗೆ ಹೋದ್ವು ಇವು ಬೇರೆ ಬೇರೆ ಕಡೆ ಅನ್ನೋದನ್ನು ನಾವು ಕಲಿಬೇಕಲ್ಲ. ಟ್ರೇಡರ್ಸ್ ಮೇ ಹ್ಯಾವ್ ಕ್ಯಾರಿಡ್ ದೆಮ್ ಫ್ರಮ್ ದ ಪ್ಲೇಸ್ ವೇರ್ ದಿ ವೇರ್ ಮೇಡ್ ಟು ಸೆಲ್ ದೆಮ್ ಎಟ್ ಅದರ್ ಪ್ಲೇಸಸ್. ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೋದು. ಏನಪ್ಪ, ಈ ಟ್ರೇಡರ್ಸು ವ್ಯಾಪಾರಿಗಳೇನಿದಾರಲ್ಲ ಅವರು ಅದನ್ನು ಮಾರೋದಕ್ಕೆ ಬೇರೆ ಬೇರೆ ಸ್ಥಳಗಳಿಗೆ ಒಯ್ದಿರ್ಬೋದು. ಹೌದಾ, ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೌತ್ ಇಂಡಿಯಾ ವಾಸ್ ಫೇಮಸ್ ಫಾರ್ ಗೋಲ್ಡ್, ಸ್ಪೈಸೀಸ್, ಎಸ್ಪೆಷಲಿ ಪೆಪ್ಪರ್ ಆ್ಯಂಡ್ ಪ್ರೀಸಿಯಸ್ ಸ್ಟೋನ್ಸ್. ನಾವು ಪ್ರತಿ ಚಾಪ್ಟರ್ನಲ್ಲಿ ಈ ಪಾಯಿಂಟ್ನ ನೋಡ್ತಾನೆ ಬಂದಿದ್ದೀವಲ್ಲ. ಸೌತ್ ಇಂಡಿಯಾ ಅದಕ್ಕಪ್ಪ ಫೇಮಸ್ಸು. ಈಗಲೂ ಕೂಡ ಗೋಲ್ಡಿಗೆ ಫೇಮಸ್ ತಾನೆ, ಸ್ಪೈಸೀಸ್ಗೆ ಫೇಮಸ್ ತಾನೆ, ಪೆಪ್ಪರ್ಗೆ ಫೇಮಸ್ ಅಲ್ವಾ. ಹಾಗೆಯೇ ಪ್ರೀಸಿಯಸ್ ಸ್ಟೋನ್ಸ್ ಕೂಡ, ಈ ಕೊಹಿನೂರ್ ಏನು ವಜ್ರ ಆಯ್ತಲ್ಲ ಅದು ಕೂಡ ದೊರಕಿರೋದಿಲ್ಲಪ್ಪ ಸೌತ್ ಇಂಡಿಯಾದಲ್ಲೇ. ಹೌದಲ್ಲ, ಬನ್ನಿ ಹಾಗಾದ್ರೆ ಕೆಳಗೆ ಹೋಗೋಣ. ಪೆಪ್ಪರ್ ವಾಸ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂಡ್ ಇನ್ ರೋಮನ್ ಎಂಪೈರ್ ಸೋ ಮಚ್ ಸೊ ದ್ಯಾಟ್ ಇಟ್ ವಾಸ್ ನೋನ್ ಆ್ಯಸ್ ಬ್ಲ್ಯಾಕ್ ಗೋಲ್ಡ್. ಈ ಪೆಪ್ಪರ್ ಏನು ಸಿಗುತ್ತಲ್ಲ ನಮ್ಮ ಸೌತ್ ಇಂಡಿಯಾದಲ್ಲಿ, ಅದಕ್ಕೇನಪ್ಪ ರೋಮನ್ ಎಂಪೈರ್ ಏನಿದೆ, ಈಗ ಪ್ರೆಸೆಂಟ್ ಡೇ ರೋಮ್ ಏನಿದೆಯಲ್ಲ, ಇಟಲಿ ಅಂತ ಕರಿತೀವಲ್ಲ, ಅಲ್ಲಿ ಅದಕ್ಕೆ ಬಹಳ ಬೇಡಿಕೆ ಇತ್ತು ನೋಡಿ. ಅದಕ್ಕೇನು ಹೆಸರು ಇಟ್ಟಿದ್ರಪ್ಪ ಅಂದರೆ ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತಾಯಿದ್ರು, ಕರಿ ಬಂಗಾರ ಅಂತ ಕರಿತಾಯಿದ್ರು ನೋಡಿ ಅದಕ್ಕೆ. ಹೌದಾ, ಸೊ ಟ್ರೇಡರ್ಸ್ ಕ್ಯಾರಿಡ್ ಮೆನಿ ಆಫ್ ದೀಸ್ ಗೂಡ್ಸ್ ಟು ರೋಮ್ ಇನ್ ಶಿಪ್ಸ್ ಅಕ್ರಾಸ್ ದ ಸಿ ಆ್ಯಂಡ್ ಬೈ ಲ್ಯಾಂಡ್ ಇನ್ ಕಾರವಾನ್ಸ್. ಈ ಬ್ಲ್ಯಾಕ್ ಪೆಪ್ಪರ್ನ ಹೆಂಗಪ್ಪ ಟ್ರೇಡರ್ಸ್ ತೊಗೊಂಡೋಗ್ತಾಯಿದ್ರು? ಈ ಶಿಪ್ಸ್ ಮೂಲಕ ತೊಗೊಂಡೋಗ್ತಿರ್ತಾನೆ. ಹೌದಾ, ಹಾಗೇ ಲ್ಯಾಂಡ್ ಮೂಲಕನೂ ಹೋಗ್ತಿದ್ರು ಅದರ ಒಳಗಡೆ. ಈ ಕಾರವಾನ್ಸ್ ಅಂದರೆ ಏನಪ್ಪ ಅಂದರೆ, ನಿಮಗೆ ಮೊದಲೇ ಚಾಪ್ಟರ್ನಲ್ಲಿ ಹೇಳ್ತೀನಲ್ಲ, ಕಾರವಾನ್ಸ್ ಅಂದರೆ ಏನು, ಈ ಮನೆ ಥರ ಇರೋ ಒಂದು ಗಾಡಿ, ಅಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳಿರ್ತವೆ. ಹೌದಲ್ಲ, ಅದಕ್ಕೇನಂತೀವಿ, ಈ ಕಾರವಾನ್ಸ್ ಅಂತ ನಾವು ಕರಿತೀವಿ. ದೇರ್ ಮಸ್ಟ್ ಹ್ಯಾವ್ ಬೀನ್ ಕ್ವೈಟ್ ಅ ಲಾಟ್ ಆಫ್ ಟ್ರೇಡ್ ಆ್ಯಸ್ ಮೆನಿ ರೋಮನ್ ಗೋಲ್ಡ್ ಕಾಯಿನ್ಸ್ ಹ್ಯಾವ್ ಬೀನ್ ಫೌಂಡ್ ಇನ್ ಸೌತ್ ಇಂಡಿಯಾ. ನಾವು ಇದನ್ನು ಹೆಂಗೆ ತಿಳ್ಕೊಬೋದು? ನಾವು ಟ್ರೇಡನ್ನು ರೋಮ್ ಜೊತೆ ಹೆಂಗೆ ಮಾಡ್ತಿದ್ವಾ ಇಲ್ವಾ ಅನ್ನೋದನ್ನು ಹೆಂಗೆ ಹಿಡ್ಕೊಳ್ಬೋದು ನಾವು? ಆ ರೋಮನ್ ಗೋಲ್ಡ್ ಕಾಯಿನ್ಸ್ ಏನಿದಾವಲ್ಲ ಅವು ನಮ್ಮ ಸೌತ್ ಇಂಡಿಯಾದಲ್ಲಿ ಸಿಕ್ಕಿರೋದ್ರಿಂದ ನಾವು ಏನು ತಿಳ್ಕೊಬೋದು ಇಲ್ಲಿ, ಅವರು ಟ್ರೇಡ್ ಮಾಡ್ತಾ ಇರ್ಬೋದು ನಮ್ಮ ಸೌತ್ ಇಂಡಿಯಾ ಜೊತೆಗೆ. ಹೌದಾ, ಕೆಳಗೆ ಹೋಗೋಣ ಬನ್ನಿ. Traders explored several sea routes. Some of these followed the coasts. There were others across the Arabian Sea and the Bay of Bengal, where sailors took advantage of monsoon winds to cross the seas more quickly. ಟ್ರೇಡರ್ಸ್ ಹೆಂಗಪ್ಪ ಅಲ್ಲಿವರೆಗೂ ಹೋಗ್ತಾಯಿದ್ರು. ಕೆಲವೊಬ್ರೇನು ಸಿ ರೋಡ್ಸ್ಗಳು ಅಂದರೆ ಈ ಸಮುದ್ರ ಮಾರ್ಗವಾಗಿ ಹೋಗ್ತಾಯಿದ್ರು. ಕೆಲವೊಬ್ರೇನು ಈ ಕೋಸ್ಟ್ ಏನಿದೆಯಲ್ಲ ನಮ್ಮ ಇಂಡಿಯನ್ ಕೋಸ್ಟು, ಹಾಗೆ ಗುಜರಾತು, ಪಾಕಿಸ್ತಾನ, ಆಮೇಲೆ ಇರಾನ್, ಹಿಂಗೆ ಈ ಮೂಲಕ ಕೋಸ್ಟ್ ಮೂಲಕ ರೋಮ್ಗೆ ಹೋಗ್ತಾಯಿದ್ರು. ಆಮೇಲೆ ಇನ್ನೂ ಕೆಲವರು ಹೆಂಗಪ್ಪ ಅರೇಬಿಯನ್ ಸಿ ಇದೆಯಲ್ಲ ಹಾಗೇ ಅದ್ರ ಮೂಲಕ ಬರ್ತಾಯಿದ್ರು. ಬೇ ಆಫ್ ಬೆಂಗಾಲ್ನಲ್ಲಿ ಅವ್ರು ಸಮುದ್ರ ಮೂಲಕ ಬರ್ತಾಯಿದ್ರು. ಈ ಸೇಲರ್ಸ್ ಇಂಡಿಯಾಗೆ ಬರುವಾಗ ಒಂದು ಅಡ್ವಾಂಟೇಜ್ನ ತೊಗೊಳ್ತಾಯಿದ್ರು, ಈಗಲೂ ಕೂಡ ತೊಗೊಳ್ತಾರೆ. ಏನಪ್ಪ ಅಂದರೆ ಈ ಮಾನ್ಸೂನ್ ಏನಿದೆಯಲ್ಲ, ಈ ಮಾನ್ಸೂನ್ ಸ್ಟಾರ್ಟ್ ಆದ ನಂತರ ನಮ್ಮ ಇಕ್ವಟೋರಿಯಲ್ ರೀಜನ್ ಅಂತ ಏನು ಕರಿತೀವಲ್ಲ, ಸಮಭಾಜಕ ವೃತ್ತ ಅಂತ, ಆ ಕಡೆಯಿಂದ ಗಾಳಿ ನಮ್ಮ ಇಂಡಿಯಾದ ಕಡೆ ಬೀಸೋದಕ್ಕೆ ಶುರು ಆಗುತ್ತೆ. ಆಫ್ರಿಕಾದಿಂದ ಆಗಿರ್ಬೋದು, ಈ ಏನಪ್ಪ ನಾವು ಈ ವೆಸ್ಟ್ ಏಷ್ಯಾ ಅಂತ ಏನು ಕರಿತೀವಲ್ಲ, ಸೌದಿ ಅರೇಬಿಯಾ ಆಗಿರ್ಬೋದು, ಯೆಮನ್ನು, ಒಮನ್ನು,
ಇರಾನು. ಈ ಕಡೆಯಿಂದ ಗಾಳಿ ಆ ಕಡೆ ಬೀಸೋದಕ್ಕೆ ಶುರು ಆಗುತ್ತಪ್ಪ ಅಂದರೆ ನಮ್ಮ ಇಂಡಿಯಾದ ಕಡೆ ಹಿಂಗೆ ಬೀಸೋದಕ್ಕೆ ಶುರು ಆಗುತ್ತೆ. ಆ ಟೈಮ್ನಲ್ಲೇನು ಇವರು ಅಡ್ವಾಂಟೇಜ್ ತೊಗೊಳ್ತಾರೆ ಅದನ್ನು. ಹೇಗೆ ಅಲ್ಲಿ ಶಿಪ್ಗೆ ಏನಪ್ಪ ಹಿಂಗೆ ಅರ್ಬಿಗಳನ್ನ ಕಟ್ಟಿ ಬಟ್ಟೆಗಳನ್ನ ಕಟ್ಟಿ ಬರ್ತಕ್ಕಂಥ ಒಂದು ಏರ್ಗೆ ಹೀಗೆ ಚಾಚ್ತಾರೆ ಅದನ್ನು. ಹೌದಾ, ಚಾಚೋದ್ರಿಂದ ಏನು ಏರು ತಂತಾನೇ ಆ ಶಿಪ್ನ ಮೂವ್ ಮಾಡ್ಕೊತ ಎಲ್ಲಿಗೆ ಬಂದು ತಲುಪ್ತಾರೆ, ಸೌತ್ ಇಂಡಿಯಾಗೆ, ಅಂದರೆ ನಮ್ಮ ಇಂಡಿಯಾಗೆ ಬಂದು ತಲುಪ್ತಾರಲ್ಲ ಹಾಗೇ. ಸೊ ಇಫ್ ದೇ ವಾಂಟೆಡ್ ಟು ರೀಚ್ ದ ವೆಸ್ಟರ್ನ್ ಕೋಸ್ಟ್ ಆಫ್ ದ ಸಬ್ ಕಾಂಟಿನೆಂಟ್ ಫ್ರಮ್ ದ ಈಸ್ಟ್ ಆಫ್ರಿಕಾ ಆರ್ ಅರೇಬಿಯಾ, ದೇ ಚೂಸ್ ಟು ಸೇಲ್ ವಿತ್ ದ ಸೌತ್ ವೆಸ್ಟ್ ಮಾನ್ಸೂನ್. ಅದನ್ನ ಹೇಳಿದ್ನಲ್ಲ, ಸೌತ್ ವೆಸ್ಟ್ ಮಾನ್ಸೂನು ಇದೇನಪ್ಪ ನಮ್ಮ ಇಂಡಿಯಾದಲ್ಲಿ ಮಳೆ ಸುರಿಸುವಂಥ ಒಂದು ಟೈಮು. ಈ ಮಾನ್ಸೂನೇ ನಮ್ಗೆ ಮಳೆಯನ್ನು ಕೊಡುತ್ತೆ. ಆ್ಯಂಡ್ ಸ್ಟಡಿ ಶಿಪ್ಸ್ ಹ್ಯಾಡ್ ಟು ಬಿ ಬಿಲ್ಟ್ ಫಾರ್ ದೀಸ್ ಲಾಂಗ್ ಜರ್ನೀಸ್. ಹೌದಾ, ಶಿಪ್ಸ್ ಹೆಂಗಪ್ಪ ಇರಬೇಕಾಗಿತ್ತು, ಈ ಲಾಂಗ್ ಜರ್ನಿಗಳನ್ನ ತಡ್ಕೊಳ್ಳೋಂಥ ಒಂದು ಶಕ್ತಿ ಇರೋವಂಥ ಶಿಪ್ಸ್ಗಳನ್ನ ಅವರು ಬಿಲ್ಡ್ ಮಾಡಬೇಕಾಗಿತ್ತು. ಹೌದಾ, ನ್ಯೂ ಕಿಂಗ್ಡಮ್ಸ್ ಅಲಾಂಗ್ ದ ಕೋಸ್ಟ್ಸ್ ನೋಡೋಣ ಏನೇನಿದೆ ಕೆಳಗಡೆ. ದ ಸೌದರ್ನ್ ಹಾಫ್ ಆಫ್ ದ ಸಬ್ ಕಾಂಟಿನೆಂಟ್ ಈಸ್ ಮಾರ್ಕ್ಡ್ ಬೈ ಅ ಲಾಂಗ್ ಕೋಸ್ಟ್ ಲೈನ್ ಆ್ಯಂಡ್ ವಿತ್ ಹಿಲ್ಸ್, ಪ್ಲಾಟ್ಯೂಸ್ ಆ್ಯಂಡ್ ರಿವರ್ ವ್ಯಾಲೀಸ್. ಹೌದಾ, ನಮ್ಮ ಸೌತ್ ಇಂಡಿಯಾಪ್ಪ ಏನೇನಿದೆ ನಮ್ಮ ಸೌತ್ ಇಂಡಿಯಾದಲ್ಲಿ, ನಮ್ಮ ಸೌತ್ ಇಂಡಿಯಾದಲ್ಲಿ ಏನೇನಿದೆ, ಹಿಲ್ಸ್ ಬರ್ತಾವ, ವೆಸ್ಟರ್ನ್ ಘಾಟ್ಸು ಈಸ್ಟರ್ನ್ ಘಾಟ್ಸ್ ಬರ್ತಾವಲ್ಲ. ಆಮೇಲೆ ಕೋಸ್ಟ್ ಲೈನ್ ಇದೆ, ಗುಜರಾತಿಂದ ಹಿಡ್ಕೊಂಡು ಅಲ್ಲಿ ವೆಸ್ಟ್ ಬೆಂಗಾಲ್ವರೆಗೂ ಏನಪ್ಪ ಕೋಸ್ಟ್ ಲೈನ್ ಇದೆ. ಹಂಗೇ ಪ್ರಸ್ಥಭೂಮಿಗಳಿದ್ದಾವೆ, ಪ್ಲಾಟ್ಯೂಸ್ ಅಂತ ಕರಿತೀವಿ. ಹಂಗೇ ರಿವರ್ಸ್ ವ್ಯಾಲೀಸ್ ಇದ್ದಾವೆ, ಕಾವೇರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು. ಅಲ್ಲ ಬನ್ನಿ ಮುಂದೆ ಓದೋಣ. ಅಮಾಂಗ್ಸ್ ದ ರಿವರ್ ವ್ಯಾಲೀಸ್ ದಟ್ ಆಫ್ ದ ಕಾವೇರಿ ಇಸ್ ದ ಮೋಸ್ಟ್ ಫರ್ಟೈಲ್. ಈ ನೋಡಿ ಸೌತ್ ಇಂಡಿಯಾದಲ್ಲಿ ರಿವರ್ ವ್ಯಾಲೀಸ್ ಏನಿದಾವಲ್ಲ, ಕೃಷ್ಣ, ಗೋದಾವರಿ, ಕಾವೇರಿ, ಇದರಲ್ಲಿ ಯಾವುದಪ್ಪ ಫರ್ಟೈಲ್ ಆಗಿರೋ ಜಾಸ್ತಿ? ಕಾವೇರಿ. ಹೌದಾ. ಚೀಫ್ಸ್ ಆ್ಯಂಡ್ ಕಿಂಗ್ಸ್ ಹೂ ಕಂಟ್ರೋಲ್ ದ ರಿವರ್ ವ್ಯಾಲೀಸ್ ಆ್ಯಂಡ್ ದ ಕೋಸ್ಟ್ ಬಿಕೇಮ್ ರಿಚ್ ಆ್ಯಂಡ್ ಪವರ್ಫುಲ್. ಇಲ್ಲೇನು ಕಿಂಗ್ಸ್ ಇದ್ರಲ್ಲ ಈ ನಮ್ಮ ಸೌತ್ ಇಂಡಿಯಾದಲ್ಲಿ, ಅವ್ರೇನಪ್ಪ ಈ ಫರ್ಟೈಲ್ ಲ್ಯಾಂಡಿಂದ ಬರುವಂಥ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅವ್ರೇನಾದ್ರು ರಿಚ್ ಆದರು, ಆಮೇಲೆ ಶಕ್ತಿವಂತರಾಗಿದ್ದರು. ಹೌದಾ. ಸಂಗಮ್ ಪೋಯಿಮ್ಸ್ ಮೆನ್ಷನ್ ದ ಮೂವೆಂಡರ್. ಇದೇನಪ್ಪ ಸಂಗಮ್ ಪೋಯಿಮ್ಸ್ ಮೆನ್ಷನ್ ದಿಸ್ ಈಸ್ ತಮಿಳ್ ವರ್ಡ್ ಮೀನಿಂಗ್ 3 ಚೀಫ್ಸ್. ಈ ಸಂಗಮ್ ಲಿಟ್ರೇಚರ್ ಅಂತ ಏನು ಕರಿತೀವಲ್ಲ, ಆ ಪೋಯಿಮ್ಸ್ನಲ್ಲಿ ಒಂದು ವರ್ಡ್ ಬರುತ್ತೆ, ಏನಪ್ಪ ಮೂವೆಂಡರ್ ಅಂತ ಒಂದು ವರ್ಡ್ ಬರುತ್ತೆ. ಆ ಮೂವೆಂಡರ್ ಅಂದರೆ ಆ ಮೀನಿಂಗ್ ಏನು ಗೊತ್ತಾ, ಅದು 3 ಜನ ಚೀಫ್ಸ್ ಅಂದ ಅದರದ್ದು ಮೀನಿಂಗ್ ಆಗುತ್ತೆ. ಚೀಫ್ಸ್ ಅಂದರೆ ಏನಪ್ಪ, ಮುಖ್ಯಸ್ಥರು ಅಂತ ನಾವು ಕರಿತೀವಲ್ಲ ಕನ್ನಡದಲ್ಲಿ. ಹಾಗೆಯೇ 3 ಜನ ಮುಖ್ಯಸ್ಥರಿದ್ದರು. ಎಲ್ಲಿದ್ದರು ಸೌತ್ ಇಂಡಿಯಾದಲ್ಲಿ 3 ಜನ ಮುಖ್ಯಸ್ಥರು? ಅವ್ರು ಯಾರಪ್ಪ ಅಂತ ನಾವು ನೋಡೋಣ ಈಗ. 3 ಜನ ಮುಖ್ಯಸ್ಥರು ಯಾರಂತ ಇಲ್ಲಿ ಇದೆ ನೋಡಿ. ಚೋಳಾಸ್ ಅಂತ ಏನು ಕರಿತೀವಲ್ಲ 1, ಚೇರಾಸ್ ಅಂತ ಕರಿತೀವಲ್ಲ 2, ಪಾಂಡ್ಯಾಸ್ ಅಂತ ಕರಿತೀವಲ್ಲ 3. ಈ 3 ಜನಕ್ಕೆ ನಾವು ಏನಂತ ಕರಿತೀವಿ ಪೋಯಿಮ್ನಲ್ಲಿ, ಸಂಗಮ್ ಪೋಯಿಮ್ಸ್ನಲ್ಲಿ ಏನು ಕರಿತೀವಿ, ಮೂವೆಂಡರ್ ಅಂತ ಕರಿತೀವಲ್ಲ. ಇನ್ಕರ್ ನೋಡಿದ್ವಲ್ಲ ಅದೇ. ಇದನ್ನು ಕೇಳೋವಂಥ ಕ್ವಶನ್ ಇದು, IAS ಆಗಿರ್ಬೋದು, KS ಆಗಿರ್ಬೋದು, ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ. ಹೂ ಬಿಕೇಮ್ ಪವರ್ಫುಲ್ ಇನ್ ಸೌತ್ ಇಂಡಿಯಾ ಅರೌಂಡ್ 2300 years ago. ಹೌದಾ, ಈ ಕ್ರಿಸ್ತ ಹುಟ್ಟೋಕ್ಕಿಂತ ಪೂರ್ವದಲ್ಲಿ 3 ಶತಮಾನಗಳವರೆಗೂ ಇವರೇನಪ್ಪ ಪವರ್ಫುಲ್ ಇದ್ದರು ಈ ರೀಜನ್ನಲ್ಲಿ. ಈಚ್ ಆಫ್ ದ 3 chiefs ಹ್ಯಾಡ್ 2 centers ಆಫ್ ಪವರ್, 1 inland ಆ್ಯಂಡ್ 1 ಆನ್ ದ ಕೋಸ್ಟ್. ಈ 3 ಜನ ಏನು ಚೀಫ್ಸು, ಇವೇನು ಮುಖ್ಯಸ್ಥರಿದಾರಲ್ಲ, ಚೋಳಾಸು, ಚೇರಾಸು, ಪಾಂಡ್ಯಾಸು, ಇವರು ಒಂದೊಂದೇ ಕ್ಯಾಪಿಟಲ್ ಇರಲಿಲ್ಲ, ಅಂದರೆ ಒಂದೇ ರಾಜಧಾನಿಯನ್ನು ಹೊಂದಿರಲಿಲ್ಲ. ಇವರು 2 ರಾಜಧಾನಿಯನ್ನು ಹೊಂದಿದ್ರು. ಹೌದಾ, ಒಂದು ಕೋಸ್ಟ್ ಲೈನ್ಗೆ ಹತ್ತಿರವಾಗಿರ್ತು, ಇನ್ನೊಂದು ಇನ್ಲ್ಯಾಂಡ್ನಲ್ಲಿ ಇರ್ತಾಯಿತ್ತು, ಒಳಗಡೆ ಇರ್ತಿತ್ತು. ಹೌದಾ. ಆಫ್ ದೀಸ್ 6 cities 2 were very important, ಪುಹಾರ್ ಆರ್ ಕಾವೇರಿಪಟ್ನಮ್ ದ ಪೋರ್ಟ್ ಆಫ್ ಚೋಳಾಸ್ ಆ್ಯಂಡ್ ಮಧುರೈ ದ ಕ್ಯಾಪಿಟಲ್ ಆಫ್ ಪಾಂಡ್ಯಾಸ್. ಈ ಎಲ್ಲ ಒಂದು 6 ಏನು ಕ್ಯಾಪಿಟಲ್ಸ್ ಇದಾವಲ್ಲ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಯಾವು, ಕಾವೇರಿಪಟ್ನಮ್ ಇದೆಲ್ಲಪ್ಪ ಕೋಸ್ಟ್ನಲ್ಲಿ ಬರುವಂಥದ್ದು ಒಂದು ಊರು. ಇದು ಯಾವುದಪ್ಪ, ಯಾರು ಪೋರ್ಟ್ ಇತ್ತು, ಚೋಳಾಸ್ದವ್ರದ್ದು. ಇದ್ರ ಕಂಟ್ರೋಲ್ ಯಾರ ಹತ್ರ ಇತ್ತು, ಚೋಳಾಸ್ ಹತ್ರ ಇತ್ತು. ಮತ್ತು ಮಧುರೈ ಅಂತ ಬರುತ್ತಲ್ಲ, ಮೊನ್ನೆ ತೋರಿಸಿದ್ನಿ ಇನ್ನೇ ಚಾಪ್ಟರ್ನಲ್ಲಿ, ಆ ಮಧುರೈ ಯಾರು ಕ್ಯಾಪಿಟಲ್ ಆಗಿತ್ತು, ಈ ಪಾಂಡ್ಯಾಸ್ ಅಂತ ಏನು ಬರ್ತಾರೆ ಅವ್ರ ಕ್ಯಾಪಿಟಲ್ ಆಗಿತ್ತು. ಹೌದಾ, ಇವೆರಡೂ ಸಿಟೀಸ್ ಏನಪ್ಪ ಭಾಳ ಇಂಪಾರ್ಟೆಂಟ್ ಆಗಿದ್ವು ಆಗಿನ ಕಾಲದಲ್ಲಿ. ಆಯಿತಾ. ದ ಚೀಫ್ಸ್ ಡಿಡ್ ನಾಟ್ ಕಲೆಕ್ಟ್ ರೆಗ್ಯುಲರ್ ಟ್ಯಾಕ್ಸಸ್, ಇನ್ಸ್ಟೆಡ್ ದೆ ಡಿಮ್ಯಾಂಡೆಡ್ ಆ್ಯಂಡ್ ರಿಸೀವ್ಡ್ ಗಿಫ್ಟ್ಸ್ ಫ್ರಮ್ ದ ಪೀಪಲ್. ಈ ಚೀಫ್ಸ್ ಏನಿದಾರಲ್ಲ, ಈ ಮುಖ್ಯಸ್ಥರು ಏನಿದಾರಲ್ಲ, ಅವರು ರೆಗ್ಯುಲರಾಗಿ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇರಲಿಲ್ಲ. ಅದ್ರ ಬದಲಿಗೆ ಏನಪ್ಪ ಅಂದರೆ ಜನಗಳ ಕಡೆಯಿಂದ ಗಿಫ್ಟ್ಸ್ನ ಇಸ್ಕೊಳ್ತಾ ಇದ್ರು. ಹೌದಾ, ಅವರು ಡಿಮ್ಯಾಂಡ್ ಮಾಡ್ತಾಯಿದ್ರು, ನಮಗೆ ಗಿಫ್ಟ್ಸ್ ಕೊಡಿ ಅನ್ನೋ ಒಂದು ಮಾಹಿತಿ ಇಲ್ಲಿದೆ. ದಿ ಆಲ್ಸೋ ವೆಂಟ್ ಆನ್ ಮಿಲಿಟರಿ ಎಕ್ಸ್ಪಿಡಿಷನ್ಸ್ ಆ್ಯಂಡ್ ಕಲೆಕ್ಟೆಡ್ ಟ್ರಿಬ್ಯೂಟ್ ಫ್ರಮ್ ನೇಬರಿಂಗ್ ಏರಿಯಾಸ್. ಅವರೇನು ಸುಮ್ಮನಿರ್ತಿರ್ಲಿಲ್ಲ, ಅವರೇನಪ್ಪ
ಈ ಯುದ್ಧ ಮಾಡೋದಕ್ಕೆ ಕೂಡ ಹೋಗ್ತಾಯಿದ್ರು. ಆಮೇಲೆ ನೇಬರಿಂಗ್ ಏರಿಯಾಸ್ ಯಾವ ಅಂದರೆ ಅವರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಒಂದು ಏರಿಯಾಸ್ ಇರ್ತಾವಲ್ಲ ಅದನ್ನು ಕ್ಯಾಪ್ಚರ್ ಮಾಡಿ ಅವರಿಂದ ಏನಪ್ಪ ಅಂದರೆ ಟ್ರಿಬ್ಯೂಟ್ ಅಂತ ಏನು ಕರಿತೀವಿ ನಾವು, ಈ ಏನಪ್ಪ ಕಾಣಿಕೆ ಅಂತ ಕರಿತೀವಲ್ಲ ಅದನ್ನು ಪಡ್ಕೊಳ್ತಾಯಿದ್ರು. ದೇ kept some of the wealth and distributed the rest among their supporters including members of their family, soldiers and poets. ಅವ್ರು ಬಂದಿರತಕ್ಕಂಥ ಒಂದು ಏನು ಅವ್ರದ್ದು ಏನಪ್ಪ ಪ್ರಾಫಿಟ್ ಇರ್ತದಲ್ಲ, ಈಗ ಯುದ್ಧ ಮಾಡಿದ ನಂತರ ಅವ್ರು ಏನೇನು ಪಡ್ಕೊಳ್ತಾರಲ್ಲ ಆಸ್ತಿನ, ಅದರಲ್ಲಿ ಕೆಲವು ಬೇಕಾದಷ್ಟು ಇಟ್ಕೊಂಡು ಬೇಡಾದ ವೆಲ್ತ್ನ ಯಾರ್ಯಾರು ಕೊಡ್ತಾಯಿದ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ, ಆಮೇಲೆ ಸೋಲ್ಜರ್ಸ್ಗೆ, ಆಮೇಲೆ ಅವರು ಆಸ್ಥಾನದಲ್ಲಿರುವಂಥ ಪೋಯಟ್ಸ್ಗೆ ಕೊಡ್ತಾಯಿದ್ರು. ಕೆಲವನ ಮನಿ ಪೋಯಟ್ಸ್ ಹೂಸ್ ಕಂಪೋಸಿಷನ್ಸ್ ಆರ್ ಫೌಂಡ್ ಇನ್ ಸಂಗಮ್ ಕಲೆಕ್ಷನ್ಸ್ ಕಂಪೋಸ್ಡ್ ಪೋಯಮ್ಸ್ ಇನ್ ಫ್ರೇಸ್ ಆಫ್ ಚೀಫ್ಸ್ ಹೂ ಆಫ್ಟನ್ ರಿವಾರ್ಡೆಡ್ ದಮ್ ವಿತ್ ಪ್ರಿಸಿಯಸ್ ಸ್ಟೋನ್ಸ್, ಗೋಲ್ಡ್ ಹಾರ್ಸ್, ಎಲಿಫೆಂಟ್ಸ್, ಚಾರಿಯೋಟ್ಸ್ ಆ್ಯಂಡ್ ಫೈನ್ ಕ್ಲಾತ್. ಇವರೇನು ಈಗ ನಾನು ಹೇಳಿದ್ನಲ್ಲ, ಅವ್ರು ಬಂದಿರತಕ್ಕಂಥ ವೆಲ್ತನ್ನ ಯಾರು ಕೊಡ್ತಾಯಿದ್ರು, ಫ್ಯಾಮಿಲಿಗೆ, ಸೋಲ್ಜರ್ಸ್ಗೆ, ಪೋಯಿಟ್ಸ್ಗೆ. ಹಂಗೇ ಈ ಪೋಯಿಟ್ಸಿಗೆ ಕೊಡ್ತಿದ್ರಲ್ಲ ಅವರು, ಆವಾಗ ಈ ಪೋಯಿಟ್ಸ್ ಏನಪ್ಪ ಮಾಡ್ತಾಯಿದ್ರು, ಆ ರಾಜನ ಬಗ್ಗೆ ಏನು ಮಾಡ್ತಾಯಿದ್ರು, ಒಳ್ಳೆ ಕವಿತೆಗಳನ್ನ ಬರಿತಾಯಿದ್ರು. ಅವನ್ನ ಏನಪ್ಪ ಒಂದು ಹೀರೋ ಥರ ನೋಡಿ ಒಂದು ಟೆಕ್ಸ್ಟ್ನ ಬರಿತಾಯಿದ್ರು. ಹೌದಾ, ಕಥೆನ ಬರಿತಾಯಿದ್ರು, ಪೊಯಮ್ನ ಬರಿತಾಯಿದ್ರು. ಅವ್ನು ಹೀರೋ ಅಂತ ತಿಳಿದು ಅವನ್ನ ಉಬ್ಬಿಸ್ತಾಯಿದ್ರು ಆ ಟೈಮ್ನಲ್ಲಿ. ಹೌದಾ, ಎದಕ್ಕಪ್ಪ ಉಬ್ಬಿಸ್ತಾಯಿದ್ರು, ಅವನೇನು ಮಾಡ್ತಾಯಿದ್ದ, ಒಳ್ಳೆ ಮನಿಗಳನ್ನ, ಮುತ್ತುರತ್ನಗಳನ್ನ, ಬಂಗಾರನ, ಕುದುರೆಗಳನ್ನ, ಎಲಿಫೆಂಟ್ಗಳನ್ನ, ಚಾರಿಯಟ್ಸ್ಗಳನ್ನ, ಆಮೇಲೆ ಕ್ಲೋತ್ಗಳನ್ನ ಅವ್ರಿಗೆ ಕಾಣಿಕೆಯಾಗಿ ಕೊಡ್ತಾಯಿದ್ದಲ್ಲ, ಅದಕ್ಕೆ ಅವನೇನು ಮಾಡ್ತಾಯಿದ್ರು, ರಾಜನ ಉಬ್ಬಿಸ್ತಾಯಿದ್ರು. ಹೌದಾ, ಕೆಳಗೆ ಹೋಗೋಣ. ಅರೌಂಡ್ 200 years later, ಅರೌಂಡ್ 200 years later, a dynasty known as the Satavahana became powerful in Western India. ನೋಡಿ, ಆಮೇಲೆ ಈ 200 BC ಅಂತ ಏನು ಕರಿತೀವಲ್ಲ, ಬಿಫೋರ್ ಕ್ರೈಸ್ಟ್ ಅಂತ, ಆ ಟೈಮ್ನಲ್ಲಿ ಸಾತವಾಹನ ಅನ್ನೋ ಒಂದು ಏನು ಕಿಂಗ್ಡಮ್ ಡೈನೆಸ್ಟಿ ಇದೆಯಲ್ಲ ಅದು ಎಸ್ಟಾಬ್ಲಿಷ್ ಆಗುತ್ತೆ ಎಲ್ಲಿ, ವೆಸ್ಟರ್ನ್ ಇಂಡಿಯಾದಲ್ಲಿ. ಹೌದಾ, ದ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ದ ಸಾತವಾಹನಸ್ ವಾಸ್ ಗೌತಮಿಪುತ್ರ ಶಾತಕರ್ಣಿ. ಈ ಸೌತ್ ಇಂಡಿಯಾದಲ್ಲಿರೋ ಎಲ್ಲರಿಗೂ ಗೊತ್ತಿರುವಂಥ ಒಂದು ಹೆಸರಿದು, ಗೌತಮಿಪುತ್ರ ಶಾತಕರ್ಣಿಯ. ಹೌದಾ, ಇವೊಬ್ಬ ಅತ್ಯಂತ ಒಳ್ಳೆಯ ಒಂದು ರೂಲರ್ ಅಂತ ಹೇಳ್ಬೋದು ನಾವು, ಶಾತವಾಹನ. ಅದು ವಿ ನೋ ಅಬೌಟ್ ಹಿಮ್ ಫ್ರಮ್ ಅನ್ ಇನ್ಸ್ಕ್ರಿಪ್ಷನ್ ಕಂಪೋಸ್ಡ್ ಆನ್ ಬಿಹಾಫ್ ಆಫ್ ಹಿಸ್ ಮದರ್ ಗೌತಮಿ ಬಾಲಶ್ರೀ. ಇದೇನು ಬೇಕಾಗಿಲ್ಲ ನಮಗೆ. ಹಿ ಆ್ಯಂಡ್ ಅದರ್ ಶಾತವಾಹನ ರೂಲರ್ಸ್ ವೇರ್ ನೋನ್ ಆ್ಯಸ್ ಲಾರ್ಡ್ಸ್ ಆಫ್ ದ ದಕ್ಷಿಣಪಥ. ಈ ಏನು ಕಿಂಗ್ಸ್ ಇದ್ದಾರಲ್ಲ ಶಾತವಾಹನದು, ಅವರೇನಪ್ಪ ಕರ್ಕೊಳ್ತಾಯಿದ್ರು ಅವ್ರಿಗೆ ದಕ್ಷಿಣಪಥ, ಅವರು ಲಾರ್ಡ್ಸ್ ಆಫ್ ದಕ್ಷಿಣಪಥ ಅಂತ ನಾವು ಕರ್ಕೊಳ್ತಾಯಿದ್ರು. ಅಂದರೆ ಏನು, ಲಿಟ್ರಲಿ ರೂಟ್ ಲೀಡಿಂಗ್ ಟು ದ ಸೌತ್ ವಿಚ್ ವಾಸ್ ಆಲ್ಸೋ ಯೂಸ್ಡ್ ಟು ನೇಮ್ ಫಾರ್ ದ ಎಂಟೈರ್ ಸೌತರ್ನ್ ರೀಜನ್. ಅವ್ರೇನು ಈ ದಕ್ಷಿಣ ಪಥ ಅಂತ ಏನು ಕರಿತೀವಲ್ಲ ನಮ್ಮ ದಕ್ಷಿಣ ಭಾರತ, ಅದರದ್ದು ಕಿಂಗ್ ಅಂತ ಅಂದರೆ ದೇವರು ಅಂತ ತಿಳ್ಕೊಂಡಿದ್ರು ಅವರೇ ಅದಕ್ಕೆ. ಹೌದಾ, ಸ್ವಾಮಿಗಳು ಅಂತೀನವಲ್ಲ ನಾವು, ಅವರೇ ದಕ್ಷಿಣಕ್ಕೆ ಸ್ವಾಮಿಗಳು ಅಂತ ಅವರು ಕರ್ಕೊಳ್ತಾಯಿದ್ರು ಅವ್ರನ್ನ ಅವರೇ. ಹೌದಾ, ವಿಚ್ ವಾಸ್ ಆಲ್ಸೋ ಯೂಸ್ಡ್ ಆಸ್ ಅ ನೇಮ್ ಫಾರ್ ದ ಎಂಟೈರ್ ಸೌತರ್ನ್ ರೀಜನ್. ಹಿ ಸೆಂಟ್ ಹೀಸ್ ಆರ್ಮಿ ಟು ಈಸ್ಟರ್ನ್, ವೆಸ್ಟರ್ನ್ ಆ್ಯಂಡ್ ಸೌತರ್ನ್ ಕೋಸ್ಟ್. ನೋಡಿ, ಈ ಗೌತಮಿಪುತ್ರ ಶಾತಕರ್ಣಿ ತನ್ನ ಆರ್ಮಿನ ನೇಬರಿಂಗ್ ಏರಿಯಾ ಕ್ಯಾಪ್ಚರ್ ಮಾಡೋದಕ್ಕೆ ಎಲ್ಲಿವರೆಗೂ ಕಳಿಸಿದ್ನಪ್ಪ ಅಂದರೆ, ಹಿಂಗೇನು ನಮ್ಮ ಸೌತ್ ಇಂಡಿಯಾ ಇದೆಯಲ್ಲ ಇಲ್ಲಿ ವೆಸ್ಟ್ವರೆಗೂ ಕಳಿಸಿದ್ದ, ಇಲ್ಲಿ ಈಸ್ಟ್ವರೆಗೂ ಕಳಿಸಿದ್ದ, ಇಲ್ಲಿ ಸೌತ್ವರೆಗೂ ಅವನು ಅತಿಕ್ರಮಣ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಆರ್ಮಿನ ಕಳಿಸಿದ್ನ. ಹೌದಾ, ಕೆಳಗೋಣ. ದ ಸ್ಟೋರಿ ಆಫ್ ದ ಸಿಲ್ಕ್ ರೂಟ್ ಅಂದರೆ ನಿಮಗೆಲ್ಲ ಗೊತ್ತಿರೋ, ಭಾಳ ಕೇಳಿರ್ತೀರ ಇದ್ರ ಬಗ್ಗೆ. ಹೌದಾ, ಹಾಗೆಯೇ ಈಗ ತಿಳ್ಕೊಳ್ಳೋಣ ಬನ್ನಿ. ದ ರಿಚ್ ಗ್ಲಾಸಿ ಕಲರ್ ಆಫ್ ಸಿಲ್ಕ್ ಆ್ಯಸ್ ವೆಲ್ ಆ್ಯಸ್ ಇಟ್ಸ್ ಸ್ಮೂತ್ ಟೆಕ್ಸ್ಚರ್ ಮೇಕ್ ಇಟ್ ಅ ಹೈಲಿ ವ್ಯಾಲ್ಯೂಡ್ ಫ್ಯಾಬ್ರಿಕ್ ಇನ್ ಮೋಸ್ಟ್ ಸೊಸೈಟೀಸ್. ಸಿಲ್ಕ್ ಎದಕ್ಕಪ್ಪ ಫೇಮಸ್ಸು, ಅದು ಒಂದು ರಿಚ್ನೆಸ್ ಕೊಡುತ್ತೆ, ಅದನ್ನು ತೊಟ್ಟಾಗ ರಿಚ್ನೆಸ್ ಸಿಗುತ್ತೆ ಒಂದು, ಆಮೇಲೆ ಹೊಳಪು ಕೊಡುತ್ತೆ ಅದು ಒಂದು. ಹೌದಲ್ಲ, ಬಟ್ಟೆ ಏನಿರುತ್ತಲ್ಲ ಹೊಳಿತಾ ಇರುತ್ತೆ, ಆಮೇಲೆ ಭಾಳ ಸ್ಮೂತಾಗಿರುತ್ತೆ ಅದು ಬಟ್ಟೆ. ಹೌದಾ, ಇದರಿಂದ ಏನಪ್ಪ ಅದು ಬಹಳ ಅತ್ಯಂತ ಅಮೂಲ್ಯವಾದಂಥ ಒಂದು ವಸ್ತು ಅನ್ನೋ ಒಂದು ರೀತಿಯಲ್ಲಿ ಅದು ಗೋಚರ ಆಗುತ್ತೆ ನಮಗೆ ಈ ಸೊಸೈಟಿನಲ್ಲಿ, ಸಮಾಜದಲ್ಲಿ. ಅದಕ್ಕೆ ತುಂಬ ವ್ಯಾಲ್ಯೂ ಇದೆಯಲ್ಲ. ಮೇಕಿಂಗ್ ಸಿಲ್ಕ್ ಈಸ್ ಅ ಕಾಂಪ್ಲಿಕೇಟೆಡ್ ಪ್ರೊಸೆಸ್. raw silk has to be extracted from the cocoons of silkworms spun into thread and then woven into cloth. ನೀವೇನಪ್ಪ ಈ ಹುಳ ಇರ್ತಾವಲ್ಲ, ಕೋಕೂನ್ ಅಂತ ಕರಿತೀವಲ್ಲ, ಈ ಏನಪ್ಪ ನಾವು ಕರಿತೀವಿ ರೇಷ್ಮೆ ಹುಳ ಅಂತ ಕರಿತೀವಲ್ಲ, ಆ ರೇಷ್ಮೆ ಹುಳದಿಂದ ಬಂದಿರತಕ್ಕಂಥ ಸಿಲ್ಕ್ನ ಈ ದಾರದ ಟೈಪ್ ಮಾಡಿ, ಆ ದಾರನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ,
ಈ ಕ್ಲಾತ್ನ ನೇಯೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನೇ ಹೇಳಿದ್ದಾರೆ ಇಲ್ಲೇನು ಬಿತ್ತಲ್ಲ. ಮತ್ತು ಟೆಕ್ನಿಕ್ಸ್ ಆಫ್ ಮೇಕಿಂಗ್ ಸಿಲ್ಕ್ ವೇರ್ ಫಸ್ಟ್ ಇನ್ವೆಂಟೆಡ್ ಇನ್ ಚೈನಾ ಅರೌಂಡ್ 7000 ಇಯರ್ಸ್ ಆಗೋ. ನೋಡಿ ಈ ಪಾಯಿಂಟ್ಸ್ ಏನಪ್ಪ ಭಾಳ ಇಂಪಾರ್ಟೆಂಟ್ ಇದು. ಈ ಸಿಲ್ಕ್ನ ಮಾಡುವಂಥ ಒಂದು ಕಲೆ ಎಲ್ಲಿ ಹುಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. ಚೈನಾ, ಹೌದಾ. ಫಸ್ಟ್ ಇನ್ವೆಂಟ್ ಮಾಡಿರೋದಲ್ಲಿ ಮೊಟ್ಟ ಮೊದಲಿಗೆ ಸಿಲ್ಕನ್ನು ಪ್ರೊಡ್ಯೂಸ್ ಮಾಡಿರೋರು ಯಾರಪ್ಪ ಅಂದರೆ ಚೈನಾದವರು. ಎಷ್ಟು ವರ್ಷಗಳ ಹಿಂದೆ? 7000 ವರ್ಷಗಳ ಹಿಂದೆ ಕಂಡುಹಿಡಿದ್ರು ಅವರು ಸಿಲ್ಕ್ನ ಹೆಂಗೆ ಮಾಡೋದು ಅಂತ, ಹೌದಾ. ವೈಲ್ ದ ಮೆಥಡ್ಸ್ ರಿಮೈನ್ಡ್ ಕ್ಲೋಸ್ಲಿ ಗಾರ್ಡೆಡ್ ಸೀಕ್ರೆಟ್ ಫಾರ್ 1000 ಇಯರ್ಸ್, ಸಮ್ ಪೀಪಲ್ ಫ್ರಮ್ ಚೈನಾ ಹೂ ವೆಂಟ್ ಟು ಡಿಸ್ಟೆಂಟ್ ಲ್ಯಾಂಡ್ಸ್ ಆನ್ ಫುಟ್, ಹಾರ್ಸ್ ಬ್ಯಾಕ್ ಆ್ಯಂಡ್ ಆನ್ ಕ್ಯಾಮಲ್ಸ್ ಕ್ಯಾರಿಡ್ ಸಿಲ್ಕ್ ವಿತ್ ದೆಮ್. ಈ ಚೈನಾದವ್ರೇನಪ್ಪ ಭಾಳ ಸೀಕ್ರೆಟಾಗಿ ಇಟ್ಟಿದ್ರು ಈ ಸಿಲ್ಕ್ನ ಹೆಂಗೆ ಮಾಡೋದು ಅನ್ನೋ ಒಂದು ಪ್ರೊಸೆಸ್ನ. ಈಗ ಬೇರೆಯವ್ರಿಗೆ ಗೊತ್ತಾದರೆ ಅವ್ರು ಕೂಡ ಮಾಡ್ಕೊಳ್ತಾರೆ. ಆಮೇಲೆ ಇವ್ರಿಗೆ ಪ್ರಾಫಿಟ್ ಆಗೋದಿಲ್ಲಲ್ಲ, ಮಾರೋಕ್ಕಾಗೋದಿಲ್ಲಲ್ಲ, ಅವರೇ ಮಾಡ್ಕೊಂಡ್ರೆ ಇವ್ರು ಮಾಡಿರುವಂಥ ವಸ್ತುನ ಯಾರು ಖರೀದಿ ಮಾಡ್ತಾರೆ, ಹೌದಲ್ಲ. ಅದಕ್ಕೆ ಅದನ್ನು ಭಾಳ ಸೀಕ್ರೆಟಾಗಿ ಇಟ್ಟಿದ್ರು ನೋಡಿ ಚೈನಾದವರು ಭಾಳ ವರ್ಷಗಳವರೆಗೂ. ಹೀಗಾಗಿನೇ ಆ ಮಾಡಿದಂಥ ವಸ್ತು ಅದು ಏನು ಬಟ್ಟೆಗಳಿರ್ತಾವಲ್ಲ ಅವತ್ರನ್ನ ಏನು ಮಾಡ್ತಾಯಿದ್ರು, ಬೇರೆ ಬೇರೆ ದೂರ ಪ್ರದೇಶಗಳಿಗೆ ಏನಪ್ಪ ಕಾಲ್ನಡಿಗೆ ಆಗಿರ್ಬೋದು, ಕುದುರೆಗಳ ಮೂಲಕ ಆಗಿರ್ಬೋದು, ಆಮೇಲೆ ಒಂಟೆಗಳ ಮೂಲಕ ಆಗಿರ್ಬೋದು ಏನು ಮಾಡ್ತಾರೆ ಸಾಗಿಸ್ತಾಯಿದ್ರು. ಸಾಗಿಸಿ ಅದನ್ನು ಟ್ರೇಡ್ ಮಾಡ್ತಾಯಿದ್ರು, ಮಾರಿ ಬರ್ತಾಯಿದ್ರು, ಹೌದಲ್ಲ. ಕೆಳಗೆ ಹೋಗೋಣ ಹಂಗಾರೆ. ದ ಪಾಸ್ ದೇ ಫಾಲೋಡ್ ಕೇಮ್ ಟು ವಿ ನೋನ್ ಆಸ್ ದ ಸಿಲ್ಕ್ ರೂಟ್. ಹೀಗೇ ಈ ವ್ಯಾಪಾರಿಗಳು ಎಲ್ಲೆಲ್ಲಿವರೆಗೂ ಅದನ್ನು ತೊಗೊಂಡು ಹೋಗಿದ್ರಲ್ಲ ಮಾರೋದಕ್ಕೆ ಸಿಲ್ಕ್ನ, ಆ ಪಾತ್ಗಳು ಅವು ಯಾವ ಹಾದಿಲಿ ನಡ್ಕೊಂಡು ಹೋಗಿದ್ರಲ್ಲ ಆ ಹಾದಿಗಳೆಲ್ಲ ನಾವು ಇವತ್ತೇನಂತ ಕರಿತೀವಿಪ್ಪ, ಆ ಕಾಲದಲ್ಲಿ ಕೂಡ ಈಗಲೂ ಕೂಡ ಏನಂತ ಕರಿತೀವಿ, ಸಿಲ್ಕ್ ರೂಟ್ ಅಂತ ಕರಿತೀವಿ, ಹೌದಾ. ಕೆಳಗೆ ಹೋಗೋಣ. ಸಮ್ಟೈಮ್ಸ್ ಚೈನೀಸ್ ರೂಲರ್ಸ್ ಆ್ಯಂಡ್ ಗಿಫ್ಟ್ಸ್ ಆಫ್ ಸಿಲ್ಕ್ ಟು ರೂಲರ್ಸ್ ಆಫ್ ಇರಾನ್ ಆ್ಯಂಡ್ ವೆಸ್ಟ್ ಏಷ್ಯಾ ಆ್ಯಂಡ್ ಫ್ರಮ್ ದೇರ್ ದ ನಾಲೆಜ್ ಆಫ್ ಸಿಲ್ಕ್ ಸ್ಪ್ರೆಡ್ ಫರ್ದರ್ ವೆಸ್ಟ್. ನೋಡಿ ಚೈನೀಸ್ ರೂಲರ್ಸ್ ಏನಿದ್ರಲ್ಲ ಆಗಿನ ಕಾಲದಲ್ಲಿ ಅವರು ಸಿಲ್ಕ್ನಿಂದ ಮಾಡಿರೋಂಥ ಬಟ್ಟೆಗಳ ಗಿಫ್ಟ್ಗಳನ್ನ ಯಾರಿಗೆ ಕಳಿಸ್ತಾಯಿದ್ರು? ಇರಾನ್ಗೆ, ಈಗ ಪರ್ಷಿಯಾ ಅಂತ ಕರಿತಿದ್ವಿ ಆಗಿನ ಕಾಲದಲ್ಲಿ, ಈಗ ಇರಾನ್ ಅಂತ ಕರಿತೀವಲ್ಲ ಅಲ್ಲಿಗೆ. ಆಮೇಲೆ ವೆಸ್ಟ್ ಏಷ್ಯಾ ಅಂತ ಏನು ಕರಿತೀವಲ್ಲ, ಈ ಸಿರಿಯಾ ಆಗಿರ್ಬೋದು, ಜಾರ್ಡನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಅಲ್ಲಿ ಅವ್ರಿಗೇನಪ್ಪ ಈ ಬಟ್ಟೆಗಳನ್ನ ಕಳಿಸೋದ್ರಿಂದ ಅವ್ರಿಗೆ ಅವ್ರ ನಾಲೆಜ್ ಬಂತು ಹೆಂಗೆ ಮಾಡಬೇಕು ಸಿಲ್ಕ್ನ ಅನ್ನೋದೊಂದು ಒಂದು ನಾಲೆಜ್ನ ಅವರು ವೆಸ್ಟ್ಗೆ ಸ್ಪ್ರೆಡ್ ಆಯಿತು, ಹೌದಾ. ಅಬೌಟ್ 2000 years ago, ವೇರಿಂಗ್ ಸಿಲ್ಕ್ ಬಿಕೇಮ್ ದ ಫ್ಯಾಷನ್ ಅಮಂಗ್ ರೂಲರ್ಸ್ ಆ್ಯಂಡ್ ರಿಚ್ ಪೀಪಲ್ ಇನ್ ರೋಮ್. 2000 ವರ್ಷಗಳ ಹಿಂದೆ ಏನಾಯಿತು, ಈ ರೋಮ್ನಲ್ಲಿರೋವಂಥ ಏನು ಕಿಂಗ್ಸ್ ಇದಾರಲ್ಲ ಅವ್ರಿಗೆ ಒಂಥರ ಫ್ಯಾಷನ್ ಆಯಿತು. ಸಿಲ್ಕ್ನ ನಾವು ಹಾಕ್ಕೊಂಡ್ರೆ ಒಂದು ರಿಚ್ನೆಸ್ ಬರುತ್ತೆ, ನಾವು ಒಂಥರ ಡಿಫ್ರೆಂಟ್ ಆಗಿರ್ತೀವಿ. ಈ ರಾಜರು ಸ್ಪೆಷಲಿ ಅದನ್ನೇನಪ್ಪ ರಾಜರಿಗೋಸ್ಕರ ಮಾಡಿದಾರೇನೋ ಅನ್ನೋ ಒಂದು ಫೀಲಿಂಗ್ನಲ್ಲಿ ಅವರು ಮುಳುಗಿ ಹೋಗ್ತಾರೆ, ಹೌದಾ. ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಸ್ ಇಟ್ ಹ್ಯಾಡ್ ಟು ಬಿ ಬ್ರಾಟ್ ಆಲ್ ದ ವೇ ಫ್ರಮ್ ಚೈನಾ ಅಲಾಂಗ್ ಡೇಂಜರಸ್ ರೋಡ್ಸ್ ಥ್ರೂ ಮೌಂಟೇನ್ಸ್ ಆ್ಯಂಡ್ ಡೆಸರ್ಟ್ಸ್. ರೋಮ್ನಲ್ಲಿ ಸಿಲ್ಕಿಗೆ ಯಾವುದಕ್ಕಪ್ಪ ಅಷ್ಟು ಡಿಮ್ಯಾಂಡ್ ಅಂದರೆ ಅದು ಮೊದಲನೇದಾಗಿ ಕಾಸ್ಟ್ಲಿ ಆಗಿತ್ತು. ಆ ಕಾಸ್ಟ್ಲಿ ಆಗಿರೋದಕ್ಕೆ ಏನಪ್ಪ ಕಾರಣ, ಈ ಸಿಲ್ಕ್ ಕಾಸ್ಟ್ಲಿ ಇರೋದಕ್ಕೆ ಏನು ಕಾರಣ, ಅದು ತುಂಬ ದೂರದಿಂದ ಬರ್ತಾಯಿತ್ತು. ಅಂದರೆ ಚೈನಾದಿಂದ ರೂಮಿಗೆ ಬರ್ತಾಯಿತ್ತು. ಆ ಬರಬೇಕಾದ್ರೆ ಏನಪ್ಪ ದೊಡ್ಡ ದೊಡ್ಡ ಡೇಂಜರಸ್ ರೋಡ್ಸ್ ಇದ್ವು, ಹೌದಾ. ಆಮೇಲೆ ಏನಿತ್ತು ಮೌಂಟೇನ್ಸ್ ಇದ್ವು, ದೊಡ್ಡ ದೊಡ್ಡ ಮರುಭೂಮಿಗಳಿದ್ವು. ಅದನ್ನೆಲ್ಲ ದಾಟಿ ಬರೋದಕ್ಕೋಸ್ಕರ ಅದನ್ನೆಲ್ಲ ದಾಟಿ ಬರೋ ಟೈಮಿಗೆ ಏನಾಗ್ತಿತ್ತಪ್ಪ, ಅದ್ರ ವ್ಯಾಲ್ಯೂ ತುಂಬಾ ಇನ್ಕ್ರೀಸ್ ಆಗಿಬಿಡ್ತಾಯಿತ್ತು. ಹಿಂಗೇ ಅದರ ವ್ಯಾಲ್ಯೂ ತುಂಬ ಹೈ ಇತ್ತು ರೋಮ್ನಲ್ಲಿ. ಅದಕ್ಕೆ ಅದನ್ನು ಕಿಂಗ್ಗಳು ಮಾತ್ರ, ಶ್ರೀಮಂತರು ಮಾತ್ರ ತಮ್ಮ ಉಡುಗೆಗಳಾಗಿ ಉಪಯೋಗಿಸ್ತಾಯಿದ್ರು, ಹೌದಲ್ಲ. ಪೀಪಲ್ ಲಿವಿಂಗ್ ಅಲಾಂಗ್ ದ ರೂಟ್ ಆಫ್ಟನ್ ಡಿಮ್ಯಾಂಡೆಡ್ ಪೇಮೆಂಟ್ಸ್ ಫಾರ್ ಅಲೋವಿಂಗ್ ಟ್ರೇಡರ್ಸ್ ಟು ಪಾಸ್ ಥ್ರೂ. ಈಗ ಚೈನಾದಿಂದ ರೋಮ್ಗೆ ಈ ಯುರೋಪ್ಗೆ ಅಂತ ಕರಿತೀವಲ್ಲ ಅಲ್ಲಿ ಟ್ರೇಡ್ಗೋಸ್ಕರ ಹೋಗಬೇಕಾದ್ರೆ ಅವರು ಏನಪ್ಪ ಈ ಸಣ್ಣ ಸಣ್ಣ ದೇಶಗಳು ಬರ್ತಾವಲ್ಲ, ಕಜಕಿಸ್ತಾನ್ ಆಗಿರ್ಬೋದು, ಅಫ್ಘಾನಿಸ್ತಾನ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇವತ್ತನ್ನೆಲ್ಲ ದಾಟಿನೇ ಹೋಗ್ಬೇಕಲ್ಲ ಆಗಿನ ಕಾಲದಲ್ಲಿ. ಹೀಗಾಗಿನೇ ದಾಟೋವಾಗ ಇಲ್ಲಿನ ಲೋಕಲ್ ರೂಲರ್ಸ್ ಏನಿರ್ತಾರಲ್ಲ ಈ ಪ್ರದೇಶದಲ್ಲಿ ಅವರು ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ತಾಯಿದ್ರು ಆ ವ್ಯಾಪಾರಿಗಳಿಂದ, ಆ ಟ್ರೇಡರ್ಸ್ಗಳಿಂದ, ಹೌದಾ. Look at a map 6 pages 76-77 which shows the silk route and its branches. ಈ ಸಿಲ್ಕ್ ರೂಟ್ನ ತೋರಿಸುತ್ತಂತೆ ಪೇಜ್ ನಂಬರ್ 76-77 ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಇದೇನಪ್ಪ, ಇಲ್ಲಿ ನಾವು ಏನು ಕಾಣ್ಬೋದು, ಇಲ್ಲಿ ಚೈನಾ ಇದೆ ನೋಡಿ, ಹೌದಾ. ಇದೇನಪ್ಪ ಚೈನಾ ಪೋರ್ಷನ್ ಅಂತ ನಾವು ಹೇಳ್ಬೋದಲ್ಲ. ಹಿಂಗೆ ಇದೇನು ಇಲ್ಲಿ ಹೋಗ್ತಾ ಇದೆಯಲ್ಲ, ಈ ಕೆಂಪು ರೆಡ್ ಲೈನ್ಸ್ ಇದಾವಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ, ಸಿಲ್ಕ್ ರೂಟ್ಸ್ ಅಂತ ಕರಿತೀವಲ್ಲ. ಈ ಕಡೆ ಹೋಗ್ತಾ ಇದೆ. ಹಿಂದಿನ ಪೇಜಲ್ಲಿ ನೋಡೋಣ ಬನ್ನಿ.
ಏನು ರೆಡ್ ಕಲರ್ ನೋಡ್ತಿದ್ದಾರಲ್ಲ ಇಲ್ಲಿ ನೋಡಿ, ಹಾಗೆ ಮುಂದುವರಿಯುತ್ತೆ ಅದು. ಇಲ್ಲಿ ಹಿಂಗೆ ಬರುತ್ತಲ್ಲ, ಇವು ಕೂಡ ಏನೋ ಸಿಲ್ಕ್ ರೂಟ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಹೋಯ್ತಲ್ಲ ರೋಮ್ ಕಡೆ, ಇದಕ್ಕೆ ಸಿಲ್ಕ್ ರೂಟ್ ಅಂತ ಕರಿತೀವಿ. ಆಮೇಲೆ ನಲ್ಲಿ ಕೂಡ ಸಿಲ್ಕ್ ರೂಟ್ ಇತ್ತು ಆ ಟೈಮಲ್ಲಿ. ಇಲ್ಲಿ ನೋಡಿ, ಚೈನಾದಿಂದ ಇಲ್ಲಿ ಬರುತ್ತೆ ನೋಡಿ ಹಿಂಗೆ, ಹೌದು, ಹಿಂಗೆ ಸುತ್ತೋದು ಏನಪ್ಪ ಇಂಡಿಯಾಗೆ ಬಂದು ಈ ಕಡೆ ಫಾಲೋ ಆನ್ ಆಗುತ್ತೆ. ಇಲ್ಲಿ ಬರುತ್ತೆ ನೋಡಿ ಮತ್ತೆ. ಹೌದಾ, ನೋಡಿದ್ರಲ್ಲ, ಇಲ್ಲಿ ಕೂಡ ನಲ್ಲಿ ಹಿಂಗೆ ಬರುತ್ತೆ. ಈ ಮೂಲಕ ಏನಪ್ಪ ಅವರು ಈ ಟ್ರೇಡ್ನ ರೋಮ್ಗೆ ಇಲ್ಲಿ ತಲುಪಿಸ್ತಾಯಿದ್ರು. ಹೌದಾ, ಬನ್ನಿ ಹಂಗಾರೆ ವಾಪಸ್ಸು ಮ್ಯಾಪ್ನಲ್ಲಿ ನೋಡಿದ್ರಲ್ಲ, ತೋರಿಸಿದೆ ಹೆಂಗಿತ್ತು ಅಂತ ಸಿಲ್ಕ್ ರೂಟು. ಬನ್ನಿ ಹಂಗಾರೆ ಮುಂದೆ ಹೋಗೋಣ. ಒಂದು ನಿಮಿಷ. ಸಮ್ ಕಿಂಗ್ಸ್ ಟ್ರೈ ಟು ಕಂಟ್ರೋಲ್ ಲಾರ್ಜ್ ಪೋರ್ಷನ್ಸ್ ಆಫ್ ರೂಟ್. ಕೆಲವೊಂದು ರಾಜರು ಈ ರೂಟ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಹೌದಾ, ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದರು. ದಿಸ್ ವಾಸ್ ಬಿಕಾಸ್ ದೇ ಕುಡ್ ಬೆನಿಫಿಟ್ ಫ್ರಮ್ ಟ್ಯಾಕ್ಸಸ್, ಟ್ರಿಬ್ಯೂಟ್ಸ್ ಆ್ಯಂಡ್ ಗಿಫ್ಟ್ಸ್ ದಟ್ ವೇರ್ ಬಾಟ್ ಬೈ ಟ್ರೇಡರ್ಸ್ ಟ್ರಾವೆಲಿಂಗ್ ಅಲಾಂಗ್ ದ ರೂಟ್. ಅವ್ರು ಎದಕ್ಕಪ್ಪ, ಅವ್ರು ಏನು ಬೈಕೆ ಇತ್ತು, ಅವ್ರಿಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡೋ ಒಂದು ಆಸೆ ಇತ್ತು. ಹೌದಾ, ಆಮೇಲೆ ಏನಪ್ಪ ಗಿಫ್ಟ್ಸ್ ಬೇಕಾಗಿದ್ದು ಅವ್ರಿಗೆ. ಇದೆಲ್ಲ ಕಾರಣದಿಂದ ಆ ಟ್ರೇಡರ್ಸ್ಗಳನ್ನ ಹಿಡಿತಾಯಿದ್ರು. ಇನ್ ರಿಟರ್ನ್ ದೇ ಆಫ್ಟೆನ್ ಪ್ರೊಟೆಕ್ಟೆಡ್ ದ ಟ್ರೇಡರ್ಸ್ ಹೂ ಪಾಸ್ಡ್ ಥ್ರೂ ದೇರ್ ಕಿಂಗ್ಡಮ್ಸ್ ಫ್ರಮ್ ಅಟ್ಯಾಕರ್ಸ್. ನೋಡಿ, ಈ ಟ್ರೇಡರ್ಸ್ ಏನು ಈಗ ಒಬ್ಬೊಬ್ಬರು ಕಿಂಗ್ಸ್ಗಳ ಟೆರಿಟೋರಿ ಮೂಲಕ ಏನು ಹಾದು ಹೋಗ್ತಾಯಿದ್ರಲ್ಲ, ಆ ಟೈಮ್ನಲ್ಲಿ ಇವ್ರು ಟ್ಯಾಕ್ಸ್ ಕೊಟ್ಟರೆ ಕಿಂಗ್ಗೆ, ಆ ಕಿಂಗ್ ಏನು ಮಾಡ್ತಾಯಿದ್ರಪ್ಪ, ಇವರಿಗೆ ಸೇಫ್ಟಿನ ಪ್ರೊವೈಡ್ ಮಾಡ್ತಿದ್ದ. ಇವರು ತಮ್ಮ ಕಿಂಗ್ಡಮ್ನ ದಾಟೋದಕ್ಕೆ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದ. ಯಾರ ಕಡೆಯಿಂದ ಯಾರಿಂದ ಹೆಲ್ಪ್ ಮಾಡ್ತಾಯಿದ್ದ? ರಾಬರ್ಸ್ಗಳ ಕಡೆಯಿಂದ ಇವ್ರನ್ನ ಸೇಫ್ಟಿಯಾಗಿ ತನ್ನ ಕಿಂಗ್ಡಮ್ನ ಪಾಸ್ ಮಾಡೋ ಒಂದು ಪ್ರಯತ್ನನ ಮಾಡಿಕೊಡ್ತಾಯಿದ್ದ ಅವ್ರಿಗೆ. ಕೆಳಗೆ ಓಡೋದನ್ನ ದ ಬೆಸ್ಟ್ ನೋನ್ ಆಫ್ ದ ರೂಲರ್ಸ್ ಹೂ ಕಂಟ್ರೋಲ್ ದ ಸಿಲ್ಕ್ ರೂಟ್ ವೇರ್ ಕುಶಾನಾಸ್ ಹೂ ರೂಲ್ಡ್ ಓವರ್ ಸೆಂಟ್ರಲ್ ಏಷ್ಯಾ ಆ್ಯಂಡ್ ನಾರ್ತ್ ವೆಸ್ಟ್ ಇಂಡಿಯಾ ಅರೌಂಡ್ 2000 years ago. ಎಲ್ಲರಿಗೂ ಗೊತ್ತಿರೋ ಹಾಗೆ ಕುಶಾನಾಸ್ ಒಂದು ದೊಡ್ಡ ಕಿಂಗ್ಡಮ್ ಅಂತಲೇ ಹೇಳ್ಬೋದಲ್ಲ. ಅವ್ರು ಕೂಡ ಈ ಸಿಲ್ಕ್ ರೂಟ್ನ ಕಂಟ್ರೋಲ್ ಮಾಡಿರ್ತಾರೆ ನೋಡಿ ಆಗಿನ ಕಾಲದಲ್ಲಿ. ಎಲ್ಲಪ್ಪ ಇದ್ರು ಅವರು, ಈಗಿನ ಕಾಲದ ಸೆಂಟ್ರಲ್ ಏಷ್ಯಾ ಅಂತ ಏನು ಕರಿತೀವಲ್ಲ, ಇರಾನ್ ಆಗಿರ್ಬೋದು, ಅಲ್ಲಿ ಅಫ್ಘಾನಿಸ್ತಾನಲ್ಲಿ, ಮತ್ತು ನಮ್ಮ ವೆಸ್ಟ್ ಇಂಡಿಯಾ ಅಂದರೆ ಪಾಕಿಸ್ತಾನ ಆಗಿರ್ಬೋದು, ರಾಜಸ್ಥಾನ, ಇಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಿದ್ರು. ಎಲ್ಲಿವರೆಗೂ? ಮಥುರಾವರೆಗೂ. ಹೌದಾ, ದೇರ್ 2 ಮೇಜರ್ ಸೆಂಟರ್ಸ್ ಫಾರ್ ಪೇಶಾವರ್ ಆ್ಯಂಡ್ ಮಥುರಾ. ನೋಡಿ, ಅವರು ಎರಡು ಪವರ್ ಸೆಂಟರ್ಸ್ ಇದ್ವು. ಅಂದರೆ ಅವ್ರ ಕ್ಯಾಪಿಟಲ್ಸ್ ಯಾವಪ್ಪ ಅಂದರೆ ಪೇಶಾವರ್ ಅಂತ ಏನು ಕರಿತೀವಿ, ಇರೋದು ಇದು ಪಾಕಿಸ್ತಾನದಲ್ಲಿ. ಹೌದಾ, ಮತ್ತು ಮಥುರಾ ನಮ್ಮ ಏನು ಕೃಷ್ಣ ಹುಟ್ಟಿದ ಸ್ಥಳ ಇದೆಯಲ್ಲ ಅದು. ಇವೆರಡು ಸಿಟೀಸ್ ಏನಪ್ಪ ಇಂಪಾರ್ಟೆಂಟ್ ಇದ್ದು ಯಾರಿಗೆ? ಕುಶಾನರಿಗೆ. ತಕ್ಷಿಲಾ ವಾಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದೇರ್ ಕಿಂಗ್ಡಮ್. ಡ್ಯೂರಿಂಗ್ ದೇರ್ ರೂಲ್ ಬ್ರಾಂಚ್ ಆಫ್ ಸಿಲ್ಕ್ ರೂಟ್ ಎಕ್ಸ್ಟೆಂಡೆಡ್ ಫ್ರಮ್ ಸೆಂಟ್ರಲ್ ಏಷ್ಯಾ ಡೌನ್ ಟು ದ ಸೀ ಪೋರ್ಟ್ಸ್ ಆಫ್ ಮೌತ್ ಆಫ್ ದ ರಿವರ್ ಇಂಡಸ್. ಫ್ರಮ್ ಹೇರ್ ಸಿಲ್ಕ್ ವಾಸ್ ಶಿಪ್ಡ್ ವೆಸ್ಟ್ವರ್ಡ್ಸ್ ಟು ದ ರೋಮನ್ ಎಂಪೈರ್. ಇವ್ರ ಟೈಮ್ನಲ್ಲಿ, ಯಾರ ಟೈಮ್ನಲ್ಲಿ? ಕುಶಾನರ ಟೈಮ್ನಲ್ಲಿ ಈ ಸಿಲ್ಕ್ ರೂಟು ಏನಪ್ಪ ಈ ಲ್ಯಾಂಡ್ ಮೂಲಕ ರೋಮ್ಗೆ ತಲುಪ್ತಾಯಿತ್ತು. ಹೀಗಾಗಿ ಅದು ಲೇಟ್ ಆಗ್ತಾಯಿತ್ತು. ಆಗ ಈ ಕುಶಾನರು ಏನು ಮಾಡ್ತಾರೆ, ಆ ಒಂದು ಹಾದಿನ ಏನು ಮಾಡ್ತಾರೆ, ಪೇಶಾವರ ಕಡೆಗೆ ಏನು ಬೆಂಡ್ ಮಾಡ್ತಾರೆ. ಅಂದರೆ ಪೇಶಾವರ ಕಡೆಗೆ ಏನಪ್ಪ ಡೈರೆಕ್ಷನ್ ಕೊಡ್ತಾರೆ ಸಿಲ್ಕ್ ರೂಟು. ಹೌದಾ, ಹೀಗಾಗಿ ಆ ಸಿಲ್ಕ್ ಏನಪ್ಪ ಈ ಪೇಶಾವರ ಪೋರ್ಟ್ಗೆ ಬಂದು ಈ ಪೇಶಾವರದಿಂದ ಹಡಗಿನ ಮೂಲಕ ಏನಾಗ್ತಿತ್ತು, ರೋಮ್ಗೆ ಹೋಗ್ತಾಯಿತ್ತು. ಹೌದಾ, ದ ಕುಶಾನಸ್ ವೇರ್ ಅಮಾಂಗ್ಸ್ ದ ಅರ್ಲಿಯೆಸ್ಟ್ ರೂಲರ್ಸ್ ಆಫ್ ದ ಸಬ್ಕಾಂಟಿನೆಂಟ್ ಟು ಇಶ್ಯೂ ಗೋಲ್ಡ್ ಕಾಯಿನ್ಸ್. ನೋಡಿ, ಈ ಕುಶಾನ್ರೇನಪ್ಪ ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಕಿಂಗ್ಡಮ್ ಪ್ರಕಾರ ಇವರೇ ಮೊದಲೇನು ಗೋಲ್ಡ್ ಕಾಯಿನ ಇಶ್ಯೂ ಮಾಡಿದರು. ನಮ್ಮ ಇಂಡಿಯಾ ಆಳಿರ್ತಕ್ಕಂಥ ಈ ಕಿಂಗ್ಡಮ್ಸ್ ಇದಾವಲ್ಲ ಅದರಲ್ಲಿ ಇವರೇ ಮೊದಲು. ಹೌದಾ, ಸ್ಪ್ರೆಡ್ ಆಫ್ ಬುದ್ಧಿಸಮ್ ಬಗ್ಗೆ ನಾವು ಈಗ ಓದೋಣ. ಕೆಳಗಿದೆ ದ ಸ್ಪ್ರೆಡ್ ಆಫ್ ಬುದ್ಧಿಸಮ್. ದ ಮೋಸ್ಟ್ ಫೇಮಸ್ ಕುಶಾನ ರೂಲರ್ ವಾಸ್ ಕನಿಷ್ಕ. ಹೌದಾ, ಈ ಕನಿಷ್ಕನ ಬಗ್ಗೆ ಎಲ್ಲರಿಗೂ ಗೊತ್ತಿರಲೇಬೇಕಲ್ಲ. ಹೂ ರೂಲ್ಡ್ ಅರೌಂಡ್ 1900 years ago. ನಾವು ಯಾವ ಕ್ಯಾಲೆಂಡರ್ನ ಯೂಸ್ ಮಾಡ್ತಾಯಿದ್ದೀವಿ ಯಾವಾಗ 1958ನಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ಯಾವ ಕ್ಯಾಲೆಂಡರ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ? ಈ ಶಕ ಇರಾ ಕ್ಯಾಲೆಂಡರ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಯಾರು ಸ್ಟಾರ್ಟ್ ಮಾಡಿರೋದಪ್ಪ ಅಂದರೆ ಈ ಕನಿಷ್ಕ ಅಂತ ನಾವು ಹೇಳ್ಬೋದಲ್ಲ.
ಹಿ ಆರ್ಗನೈಸ್ಡ್ ಅ ಬುದ್ಧಿಸ್ಟ್ ಕೌನ್ಸಿಲ್. ಇವನೇನಪ್ಪ ಮೂರನೇ ಒಂದು ಬೌದ್ಧ ಏನು ಇದು ಕೌನ್ಸಿಲ್ ಇರುತ್ತಲ್ಲ ಅದನ್ನು ಇವನೇ ಆರ್ಗನೈಸ್ ಮಾಡಿರೋದು. ಹೌದಾ. ವೇರ್ ಅಲ್ಲಿ ಯಾರಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರೋರು ಅಶ್ವಘೋಷ ಅಂತ ಏನು ಕರಿತೀವಲ್ಲ, ಒಬ್ಬ ಕವಿ, ಇವನ ಆಸ್ಥಾನದಲ್ಲೇ ಇದ್ದ. ಹೌದಾ. ಇವನೇನು ಬರೆದಿದ್ದಾನೆ ಅಶ್ವಘೋಷ, ಈ ಬಯೋಗ್ರಫಿ ಇದೆಯಲ್ಲ ನಮ್ಮ ಬುದ್ಧಂದು, ಅದನ್ನು ಇವನೇ ಬರೆದಿರೋದು. ಅದ್ರ ಹೆಸರು ಏನಪ್ಪ ಅಂದರೆ ಬುದ್ಧ ಚರಿತ ಅಂತ ನಾವು ಇವತ್ತೇನು ಕರಿತೀವಲ್ಲ, ಅದನ್ನು ಬರೆದಿರೋರು ಯಾರಪ್ಪ ಅಂದರೆ ಅಶ್ವಘೋಷ. ಆ ಬುದ್ಧ ಚರಿತ ಏನು ಹೇಳುತ್ತೆ, ಆ ಬುದ್ಧನ ಲೈಫ್ ಬಗ್ಗೆ ಹೇಳುತ್ತೆ. ಹೌದಾ. ಅಶ್ವಘೋಷ ಆ್ಯಂಡ್ ಅದರ್ ಬುದ್ಧಿಸ್ಟ್ ಸ್ಕಾಲರ್ಸ್ ನಾವು ಬಿಗನ್ ರೈಟಿಂಗ್ ಇನ್ ಸಂಸ್ಕೃತ್. ಇವರು ಯಾವ ಲ್ಯಾಂಗ್ವೇಜಲ್ಲಿ ಬರೆಯೋದಕ್ಕೆ ಶುರು ಮಾಡಿದರು, ಸಂಸ್ಕೃತನಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ರು. ಹೌದಾ. ಕೆಳಗೆ ಹೋಗೋಣ. ಎ ನ್ಯೂ ಫಾರ್ಮ್ ಆಫ್ ಬುದ್ಧಿಸಮ್ ನೋನ್ ಆಸ್ ಮಹಾಯಾನ ಬುದ್ಧಿಸಮ್ ನಾವು ಡೆವಲಪ್ಡ್. ಇದುವರೆಗೂ ಈ ಕುಶಾನರು ಬರೋವರೆಗೂ ಯಾವ ಇದ್ದಾವಪ್ಪ, ಈ ಹೀನಯಾನ ಅಂತೀವಲ್ಲ ಅದಿತ್ತು. ಹೌದಾ. ಆದರೆ ಇವ್ರ ಕಾಲದಲ್ಲಿ ಇನ್ನೂ ಒಂದು ಸೆಕ್ಟರ್ ಸ್ಟಾರ್ಟ್ ಆಗುತ್ತೆ, ಯಾವುದೋ ಮಹಾಯಾನ ಬುದ್ಧಿಸಮ್ ಅಂತ ಕರಿತೀವಲ್ಲ. ಇದುವರೆಗೆ ಏನಪ್ಪ ಬುದ್ಧನ ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾಯಿದ್ರು, ಒಂದು ಸ್ತೂಪದ ರೀತಿಯಲ್ಲಿ ಬುದ್ಧನ ಪೂಜೆ ಮಾಡ್ತಾಯಿದ್ರು, ಅಥವಾ ಏನಪ್ಪ ಒಂದು ಬೋಧಿ ವೃಕ್ಷದ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು, ಒಂದು ಕಮಲದ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು. ಹೌದಾ. ಆದರೆ ಈ ಮಹಾಯಾನ ಸೆಕ್ಟರ್ ಏನಿದೆಯಲ್ಲ, ಇದು ಮೊಟ್ಟ ಮೊದಲ ಬಾರಿಗೆ ಕನಿಷ್ಕ ಇದೇನು ಕುಶಾನರು ಇದ್ದಾರಲ್ಲ ಅವರು ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಇಲ್ಲಿ ಏನಪ್ಪ ಈ ಬುದ್ಧ ಏನಿದಾನಲ್ಲ ಅವನು ಒಂದು ಮನುಷ್ಯನ ರೀತಿಯಲ್ಲಿ ಅವನ ಮೂರ್ತಿನ ಕೆತ್ತಿ ಅದನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದಂಥವ್ರು ಯಾರು, ಈ ಕುಶಾನರು. ಅದಕ್ಕೆ ನಾವು ಏನಂತ ಕರಿತೀವಿ, ಮಹಾಯಾನ ಬುದ್ಧಿಸಮ್ ಅಂತ ಕರಿತೀವಿ. ಹೌದಾ. ದೀಸ್ ಆರ್ ಟೂ ಡಿಸ್ಟಿಂಕ್ಟ್ ಫೀಚರ್ಸ್. ಅರ್ಲಿಯರ್ ದ ಬುದ್ಧಾಸ್ ಪ್ರೆಸೆನ್ಸ್ ವಾಸ್ ಶೋನ್ ಇನ್ ಸ್ಕಲ್ಪ್ಚರ್ಸ್ ಬೈ ಯೂಸಿಂಗ್ ಸರ್ಟನ್ ಸೈನ್ಸ್. ನೋಡಿ, ಇದಕ್ಕಿಂತ ಮುಂಚೆ ಸೈನ್ಗಳನ್ನ ತೋರಿಸ್ತಾ ಇದ್ವಿ ಬುದ್ಧಾಸ್ ಪ್ರೆಸೆನ್ಸ್ ಬಗ್ಗೆ. ಹೌದಾ. ಫಾರ್ ಇನ್ಸ್ಟೆನ್ಸ್ ಹೀಸ್ ಅಟೈನ್ಮೆಂಟ್ ಆಫ್ ಎನ್ಲೈಟ್ಮೆಂಟ್ ವಾಸ್ ಶೋನ್ ಬೈ ಪೀಪಲ್ ಟ್ರೀ. ಈ ಬೋಧಿ ವೃಕ್ಷನ ತೋರಿಸಿದ್ರೆ ಏನಾಗ್ತಿತ್ತು, ಎನ್ಲೈಟ್ಮೆಂಟ್ ಒಂದು ಆ ಸಿಚುವೇಶನ್ನ ನಾವು ತಿಳ್ಕೊಳ್ತಾ ಇದ್ವಿ. ಹಾಗೇ. ಹೌದಾ. ನೋಡೋಣ ಕೆಳಗಡೆ. ನಾವು ಸ್ಟ್ಯಾಚ್ಯೂಸ್ ಆಫ್ ಬುದ್ಧ ವೇರ್ ಮೇಡ್. ಮನಿ ಆಫ್ ದೀಸ್ ವೇರ್ ಮೇಡ್ ಇನ್ ಮಥುರಾ ವೈಲ್ ಅದರ್ಸ್ ವೇರ್ ಮೇಡ್ ಇನ್ ತಕ್ಷಶಿಲಾ. ಈ ಎರಡು ಇಂಪಾರ್ಟೆಂಟ್ ಸೆಂಟರ್ ಅದು ಆ ಟೈಮ್ನಲ್ಲಿ ಈ ಬುದ್ಧನ ಮೂರ್ತಿಗಳನ್ನ ತಯಾರು ಮಾಡೋದಕ್ಕೆ. ಯಾವುದಪ್ಪ, ಮಥುರಾ ಸ್ಟೈಲ್ ಅಂತ ಕರಿತೀವಿ, ಇನ್ನೊಂದು ತಕ್ಷಶಿಲಾ. ಹೌದಾ. ಈ ಗಾಂಧಾರ ಸ್ಟೈಲ್ ಅಂತ ಏನು ಕರಿತೀವಲ್ಲ ಅದು. ದ ಸೆಕೆಂಡ್ ಚೇಂಜ್ ವಾಸ್ ಅ ಬಿಲೀಫ್ ಇನ್ ಬುದ್ಧಿಸತ್ವ. ಈ ಮಹಾಯಾನ ಸೆಕ್ಟರ್ ಹೆಂಗೆ ಹುಟ್ಕೊಂತಲ್ಲ ಅದೇ ಟೈಮ್ನಲ್ಲಿ ಈ ಬೋಧಿಸತ್ವ ಅನ್ನುವಂಥ ಒಂದು ಈ ವರ್ಡ್ ಏನಿದೆಯಲ್ಲ ಇದು ಕೂಡ ಉದ್ಭವ ಆಗುತ್ತೆ. ಈ ಬುದ್ಧಿಸತ್ವ ಅಂದರೆ ಏನು ಗೊತ್ತಾ, ಈಗ ಪ್ರತಿಯೊಬ್ಬರು ಎನ್ಲೈಟ್ಮೆಂಟ್ ಕಂಡುಕೋಬೇಕು. ಹೌದಾ. ಈ ಬುದ್ಧಿಸಮ್ದಲ್ಲಿ ಏನಪ್ಪ ಅಂದರೆ ಈ ಸನ್ಯಾಸ ಧಾರಣೆ ಮಾಡ್ತಾರಲ್ಲ, ಮಾಡಿದ ನಂತರ ಅವರು ಕೂಡ ಜ್ಞಾನೋದಯ ಆಗುತ್ತೆ. ಹೌದಾ. ಅವರು ಕೂಡ ಈ ಏನಪ್ಪ ಒಂದು ಕಠಿಣವಾದಂಥ ಒಂದು ಒಂದು ನಿಮಿಷ ಈ ಕಠಿಣವಾದಂಥ ಒಂದು ತಪಸ್ಸು ಮಾಡಿ ಅವರು ಕೂಡ ಎನ್ಲೈಟ್ಮೆಂಟನ್ನು ಪಡ್ಕೊಳ್ತಾರೆ. ಹೌದಾ. ಜ್ಞಾನನ ಪಡ್ಕೊಳ್ತಾರೆ. ಆ ಪಡ್ಕೊಂಡ ನಂತರ ಏನಪ್ಪ ಅವರು ಸಾಯ್ಬೋದು. ಹೌದಲ್ಲ. ಆದರೆ ಈ ಬೋಧಿಸತ್ವ ಅನ್ನುವಂಥ ಒಂದು ಏನು ಕಾನ್ಸೆಪ್ಟ್ ಇದೆಯಲ್ಲ, ಇದು ಏನಪ್ಪ ಹೇಳ್ತಂದರೆ, ಈಗ ಒಬ್ಬ ಬೌದ್ಧ ಸನ್ಯಾಸಿ ಇದ್ದಾನಂತ ತಿಳ್ಕೊಳ್ಳೋಣ. ಅವನು ಎನ್ಲೈಟ್ಮೆಂಟನ್ನು ಪಡ್ಕೊಂಡ ನಂತರ ಅವನು ಏನು ಮಾಡಬೇಕು ಗೊತ್ತಾ, ಅವನು ಅಷ್ಟೇ ಸುಮ್ಮನೆ ಆಗಬಾರ್ದು. ಈ ಜನ ಏನಿರ್ತಾರಲ್ಲ ಅವ್ರಿಗೆ ಎನ್ಲೈಟ್ಮೆಂಟ್ನ ಹೆಂಗೆ ಪಡ್ಕೋಬೇಕು ಅನ್ನೋದು ಒಂದು ಬೋಧನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಏನಂತ ಕರಿತೀವಿ ನಾವು, ಅವ್ರನ್ನ ಏನಂತ ಕರಿತೀವಿ, ಬೋಧಿಸತ್ವಾಸ್ ಅಂತ ನಾವು ಕರಿತೀವಿ. ದೀಸ್ ವೇರ್ ಸಪೋಸ್ ಟು ಪರ್ಸನ್ಸ್ ಹೂ ಹ್ಯಾಡ್ ಅಟೆಂಡ್ ಎನ್ಲೈಟ್ಮೆಂಟ್. ಒನ್ಸ್ ದೇ ಅಟೆಂಡ್ ಎನ್ಲೈಟ್ಮೆಂಟ್ ದೇ ಕುಡ್ ಲೈವ್ ಇನ್ ಕಂಪ್ಲೀಟ್ isolation and meditate in space. However, instead of doing that, they remained in world to teach and help other people. ನೋಡಿ, ಅವ್ರೇನಪ್ಪ ಬೇರೆ ಜನರಿಗೆ ಹೇಳ್ತಾ ಇದ್ರು ಹೆಂಗೆ ಎನ್ಲೈಟ್ಮೆಂಟ್ನ ಪಡ್ಕೋಬೇಕು ಅನ್ನೋದನ್ನು. ಹೌದಾ. ದ ವರ್ಷಿಪ್ ಆಫ್ ಬುದ್ಧಿಸತ್ವ ಬಿಕೇಮ್ ವೆರಿ ಪಾಪ್ಯುಲರ್ ಆ್ಯಂಡ್ ಸ್ಪ್ರೆಡ್ ಥ್ರೂ ಔಟ್ ಸೆಂಟ್ರಲ್ ಏಷ್ಯಾ, ಚೈನಾ ಆ್ಯಂಡ್ ಲೇಟರ್ ಟು ಕೊರಿಯಾ ಆ್ಯಂಡ್ ಜಪಾನ್. ಈ ಬೋಧಿಸತ್ವ ಕಾನ್ಸೆಪ್ಟ್ ಎಲ್ಲೆಲ್ಲಪ್ಪ ಸ್ಪ್ರೆಡ್ ಆಯಿತು, ಸೆಂಟ್ರಲ್ ಏಷ್ಯಾನಲ್ಲಿ ಸ್ಪ್ರೆಡ್ ಆಯಿತು, ಚೈನಾದಲ್ಲಿ ಸ್ಪ್ರೆಡ್ ಆಯಿತು, ಹಾಗೇನೆ ದೂರ ಹೋಗಿ ಜಪಾನ್ ಮತ್ತು ಕೊರಿಯಾದಲ್ಲಿ ಕೂಡ ಸ್ಪ್ರೆಡ್ ಆಗುತ್ತೆ ಬೋಧಿಸತ್ವ. ಹೌದಾ. ಅವರು ಈಗಲೂ ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. Buddhism also spread to western and southern India, where dozens of caves were hollowed out of hills for monks to live in it. ಹೌದಾ. ಈ ರಾಜರು ಏನು ಮಾಡೋದಕ್ಕೆ ಶುರು ಮಾಡಿದ್ರು, ಈ ಟ್ರೇಡರ್ಸ್ ದೊಡ್ಡ ದೊಡ್ಡ ವ್ಯಾಪಾರಿಗಳು ಏನು ಶುರು ಮಾಡಿದ್ರಪ್ಪ ಅಂದರೆ ಕೇವ್ಸ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಯಾರಿಗೋಸ್ಕರ, ಈ ಮಾಂಕ್ಸ್ ಇರ್ತಾರಲ್ಲ ಬುದ್ಧಿಸ್ಟ್ ಮಾಂಕ್ಸು, ಅವ್ರಿಗೋಸ್ಕರ, ಅವ್ರಿಗೆ ಇರೋದಕ್ಕೋಸ್ಕರ. ಹೌದಾ. ಎಲ್ಲಿ, ಸೌತರ್ನ್ ಇಂಡಿಯಾದಲ್ಲಿ, ವೆಸ್ಟರ್ನ್ ಇಂಡಿಯಾ ಆಗಿರ್ಬೋದು, ಈಸ್ಟರ್ನ್ ಇಂಡಿಯಾ ಆಗಿರ್ಬೋದು, ಎಲ್ಲ ಕಡೆ. ಹೌದಾ. ಸಮ್ ಆಫ್ ದೀಸ್ ಕೇವ್ಸ್ ವೇರ್ ಮೇಡ್ ಆಫ್ ದ ಆರ್ಡರ್ಸ್ ಆಫ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್, ಅದರ್ಸ್ ಬೈ ಮರ್ಚೆಂಟ್ಸ್ ಆ್ಯಂಡ್ ಫಾರ್ಮರ್ಸ್. ಆಗಲೇ ಹೇಳ್ದಂಗೆ
ಈ ಕೇವ್ಸ್ಗಳನ್ನ ಯಾರು ತೋರಿಸ್ತಾಯಿದ್ರು? ಕಿಂಗ್ಸು, ಕ್ವೀನ್ಸು, ಇವೆ ಮರ್ಚೆಂಟ್ಸು, ದೊಡ್ಡ ದೊಡ್ಡ ವ್ಯಾಪಾರಿಗಳು ಮತ್ತು ರೈತರು. ಹೌದಾ? ದೀಸ್ ವೇರ್ ಆಫ್ಟೆನ್ ಲೊಕೇಟೆಡ್ ನಿಯರ್ ಪಾಸಸ್ ಥ್ರೂ ದ ವೆಸ್ಟರ್ನ್ ಘಾಟ್ಸ್ roads connecting powerful coast with cities in Deccan ran through these passes. ಇವನ್ನ ಎಲ್ಲಿ ಕೆತ್ತಾ ಇದ್ರಪ್ಪ ಅಂದರೆ ಒಂದು ಕರೆಕ್ಟಾಗಿರೋ ಪ್ಲೇಸ್ ಬೇಕಲ್ಲ. ಈಗ ನಮ್ಮ ಸೌತ್ ಇಂಡಿಯಾದಲ್ಲಿ ಹಿಂಗಿದೆಯಲ್ಲ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಬರ್ತವೆ, ಕೆಲವೊಂದು ಪಾಸ್ಗಳು ಇರ್ತಾವಲ್ಲ ಹಿಂಗೆ. ಆ ಪಾಸ್ಗಳ ಮೂಲಕ ಇವರು ಹಾದಾಡ್ತಾಯಿದ್ರು, ಯಾರು ಮಾಂಕ್ಸು. ಅವ್ರು ಹಾದಾಡುವಂಥ ಜಾಗದಲ್ಲೇ ನಾವು ಮಾಡಬೇಕಲ್ಲ ಈ ಕೇವ್ಸ್ನ. ಹೀಗಾಗಿ ಅವ್ರು ಏನಪ್ಪ ಈ ಪಾಯಿಂಟ್ಸ್ಗಳಲ್ಲಿ ಕೇವ್ಸ್ಗಳನ್ನ ತೋಡಿಸ್ತಾಯಿದ್ರು. ಯಾಕಂದರೆ ಈ ಮಾಂಕ್ಸು ಇಲ್ಲಿಂದ ಈ ಕಡೆ ಹೋಗ್ತಾಯಿದ್ರು, ಸಮುದ್ರ ಕಡೆ ಹೋಗ್ತಾಯಿದ್ರು, ಇಲ್ಲಿಂದ ಈ ಕಡೆ ಹೋಗ್ತಾಯಿದ್ರು. ಅವರು ಅಲ್ದಾಡ್ತಾಯಿದ್ರು, ಒಂದೇ ಜಾಗದಲ್ಲಿ ಇರ್ತಿರ್ಲಿಲ್ಲ. ಮುಂದೆ ಅವನ ಈ ಮಾಂಕ್ಸ್ ಏನಿದಾರಲ್ಲ ಹಾಲ್ಟೆಡ್ ಇನ್ ದಿಸ್ ಮಾನಿಸ್ಟರೀಸ್ ಡ್ಯೂರಿಂಗ್ ದ ಟ್ರಾವೆಲ್. ಅವರೇನಪ್ಪ ಮಾಂಕ್ಸು ಇಲ್ಲಿ ಬಂದು ನಿಂದಿರ್ತಾಯಿದ್ರು ಯಾವಾಗ ಅವರು ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಿರುವಾಗ. ಹೌದಾ? ಬುದ್ಧಿಸಮ್ ಆಲ್ಸೋ ಸ್ಪ್ರೆಡ್ ಸೌತ್ ಈಸ್ಟ್ ವರ್ಡ್ಸ್ ಟು ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ಸೌತ್ ಏಷ್ಯಾ ಇನ್ಕ್ಲೂಡಿಂಗ್ ಇಂಡೋನೇಷ್ಯಾ. ಬುದ್ಧಿಸಮ್ ಇದರಿಂದ ಎಲ್ಲಿವರೆಗೂ ಸ್ಪ್ರೆಡ್ ಆಯ್ತಪ್ಪ? ಶ್ರೀಲಂಕಾಗೆ ಹೋಯ್ತಲ್ಲ, ಆಮೇಲೆ ಮಯನ್ಮಾರಿಗೆ ಹೋಯಿತು, ಥೈಲ್ಯಾಂಡ್ ಆಗಿರ್ಬೋದು ಅಲ್ಲಿ ಹೋಗಿತ್ತು, ಆಮೇಲೆ ಇಂಡೋನೇಷ್ಯಾ ಕೂಡ ಅದು ಸ್ಪ್ರೆಡ್ ಆಗುತ್ತೆ. ದ ಓಲ್ಡರ್ ಫಾರ್ಮ್ ಆಫ್ ಬುದ್ಧಿಸಮ್ ನೋನ್ ಆ್ಯಸ್ ತೆರವಾಡ ಬುದ್ಧಿಸಮ್ ವಾಸ್ ಮೋರ್ ಪಾಪ್ಯುಲರ್ ಇನ್ ದೀಸ್ ಏರಿಯಾ. ಇದು ಕೂಡ ಏನಪ್ಪ ಒಂದು ಬೇರೆ ಸೆಕ್ಟರ್ ಅಂತಲೇ ನಾವು ಹೇಳ್ಬೋದು. ಇದು ಎಲ್ಲಿ ಪಾಪ್ಯುಲರ್ ಆಗಿದೆ? ಈ ಏರಿಯಾದಲ್ಲಿ, ಶ್ರೀಲಂಕಾ, ಥೈಲ್ಯಾಂಡ್, ಮಯನ್ಮಾರ್, ಇಂಡೋನೇಷ್ಯಾದಲ್ಲಿ. ಹೌದಾ? ಹೋಗೋಣ. ದ ಕ್ವೆಸ್ಟ್ ಆಫ್ ದ ಪಿಲ್ಗ್ರಿಮ್ಸ್ ಅಂದರೆ ಯಾರು? ನಾವೇನು ಕರಿತೀವಿ, ಯಾತ್ರಿಗಳಂತ ಕರಿತೀವಲ್ಲ, ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. As traders journeyed to distant lands in caravans and ships, pilgrims often traveled with them. ಈ ಟ್ರೇಡರ್ಸ್, ವ್ಯಾಪಾರಿಗಳು ಏನೇನು ಅಡ್ಡಾಡ್ತಿದ್ರಲ್ಲ ಅವ್ರ ಜೊತೆಗೇನೇನು ಈ ವ್ಯಾಪಾರಿಗಳು ಕೂಡ ದೂರ ಊರುಗಳಿಗೆ ಹೋಗ್ತಾಯಿದ್ರು. ಮೆನ್ ಆ್ಯಂಡ್ ವುಮೆನ್ ಹೂ ಅಂಡರ್ಟೇಕ್ ಜರ್ನೀಸ್ ಟು ಹೋಲಿ ಪ್ಲೇಸಸ್ ಇನ್ ಆರ್ಡರ್ ಟು ಆಫರ್ ವರ್ಷಿಪ್. ಇವರು ಅದಕ್ಕೋಸ್ಕರ ಹೋಗ್ತಾಯಿದ್ರು? ಆ ಬುದ್ಧ ಹುಟ್ಟಿರುವಂಥ ಪ್ಲೇಸ್ಗಳನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ, ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಅವರು ಟ್ರಾವೆಲ್ ಮಾಡ್ತಾಯಿದ್ರು. The best known of these are the Chinese Buddhist pilgrims Faxian, who came to the subcontinent about 1600 years ago. ಈ ಫಾಹಿಯಾನ್ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು. ಅವನೇನಪ್ಪ 1600 ವರ್ಷಗಳ ಹಿಂದೆ ನಮ್ಮ ಇಂಡಿಯಾಕ್ಕೆ ಭೇಟಿ ನೀಡಿರೋದನ್ನು ನಾವು ನೋಡ್ಬೋದು. ಆಮೇಲೆ ಜುಯನ್ ಸಾಂಗ್ ಅಂತ ಕರಿತೀವಲ್ಲ, ನಾವು ಕನ್ನಡದಲ್ಲಿ ಹೆಂಗಪ್ಪ ಕರಿತೀವಿ, ಹುಯನ್ ಸಾಂಗ್ ಅಂತ ಕರಿತೀವಲ್ಲ, ಅದು ಆ್ಯಕ್ಚುಲಿ ತಪ್ಪದು, ನಾವು ಹಂಗೆ ಕರಿಬಾರ್ದು. ಆ್ಯಕ್ಚುಲಾಗಿ ಅವ್ನ ನೇಮ್ ಇರೋದೇನು ಜುಯನ್ ಸಾಂಗ್ ಅಂತ ನಾವು ಹಿಂಗೇನೆ ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಅವನು ಕೂಡ ಬಂದಿದ್ನಲ್ಲ 1400 ವರ್ಷಗಳ ಹಿಂದೆ. ಆ್ಯಂಡ್ ಐಕ್ವಿಂಗ್, ಹೌದಾ, ಇನ್ನೊಬ್ಬ ಯಾತ್ರಿ, ಹೂ ಕೇಮ್ ಅಬೌಟ್ 50 years ಆಫ್ಟರ್ ಜುನ್ಜುಯಾಂಗ್. ದೇ ಕೇಮ್ ಟು ವಿಸಿಟ್ ಪ್ಲೇಸಸ್ ಅಸೋಸಿಯೇಟೆಡ್ ವಿತ್ ದ ಲೈಫ್ ಆಫ್ ಬುದ್ಧ ಆ್ಯಸ್ ವೆಲ್ ಆ್ಯಸ್ ಫೇಮಸ್ ಮಾನೆಸ್ಟ್ರೀಸ್. ಅವ್ರು ಯಾವುದಕ್ಕಪ್ಪ ಬಂದಿದ್ದರು? ಬುದ್ಧನ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಹಂಗೇ ಈ ಮಠಗಳಿರ್ತಲ್ಲ, ಬೌದ್ಧ ಮಠಗಳನ್ನ, ಅವತ್ತಕ್ಕೆ ಭೇಟಿ ನೀಡಿ ಕೊಂಚ ಏನಪ್ಪ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ಬಂದಿದ್ದರು. ಈಚ್ ಆಫ್ ದೀಸ್ ಪಿಲ್ಗ್ರಿಮ್ಸ್ ಲೆಫ್ಟ್ ಆನ್ ಅಕೌಂಟ್ ಆಫ್ ಹೀಸ್ ಜರ್ನಿ. ದೇ wrote of the dangers they encountered on their travels, which often took care of the countries and the monastery that they visited and the books they carried back with them. ಇವ್ರು ಎದ್ರ ಬಗ್ಗೆ ನಮಗೆ ಹೇಳ್ತಾರಪ್ಪ, ಎದ್ರ ಬಗ್ಗೆ ನಾವು ತಿಳ್ಕೊಬೋದಂದರೆ, ಇವರು ಬಂದಿರುವಂಥ ಹಾದಿಗಳೇನಿದೆಯಲ್ಲ ಅವು ಎಷ್ಟು ಡೇಂಜರಸ್ ಇದ್ದವು, ಅವು ಹೆಂಗಿದ್ವು ಅನ್ನೋದ್ರ ಬಗ್ಗೆ ಇವ್ರ ಬುಕ್ನಲ್ಲಿ ನಾವು ಓದ್ಬೋದು. ಆಮೇಲೆ ನಮ್ಮ ಕಂಟ್ರಿನಲ್ಲಿ ಏನೇನು ವಿಸಿಟ್ ಮಾಡಿದ್ರಲ್ಲ ಆ ಪ್ಲೇಸ್ಗಳ ಬಗ್ಗೆ ನಾವು ತಿಳ್ಕೊಬಹುದು. ಹೌದಲ್ಲ? ಆಮೇಲೆ ಏನಪ್ಪ ಹೇಳ್ತಾರೆ, ಇವರು ಹೋಗೋವಾಗ ಏನು ನಮ್ಮ ಇಂಡಿಯಾದಿಂದ ಕೆಲವೊಂದು ಬುಕ್ಸ್ಗಳಾಗಿರ್ಬೋದು, ಇವರು ಇನ್ಫಾರ್ಮೇಷನ್ಗಳನ್ನ ಬುದ್ಧನ ಬಗ್ಗೆ ತೊಗೊಂಡು ಹೋಗ್ತಾರೆ. ಈ ಜುನ್ಜುಯಾಂಗ್ ಅಂತ ಏನು ಕರೆದ್ನಲ್ಲ, ಹುಯನ್ ಸಾಂಗ್ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಅವನ ಬಗ್ಗೆ ನೋಡಿ. ಹೂ ಟುಕ್ ದ ಲ್ಯಾಂಡ್ ರೂಟ್ ಬ್ಯಾಕ್ ಟು ಚೈನಾ. ಇವನ್ ಲ್ಯಾಂಡ್ ಮೂಲಕ ಏನು ತನ್ನ ದೇಶಕ್ಕೆ ವಾಪಸ್ ಹೋಗ್ತಾನೆ, ಚೈನಾಗೆ. ಹೌದಾ? ಏನಪ್ಪ ಏನು ತೊಗೊಂಡು ಹೋಗ್ತಾನೆ ಇವನು ಹೋಗೋವಾಗ? ಈ ಗೋಲ್ಡ್ ತೊಗೊಂಡು ಹೋಗ್ತಾನೆ. ಈ ಬುದ್ಧನ ಸ್ಟ್ಯಾಚ್ಯೂ ಮಾಡಿರ್ತಾರೆ ಗೋಲ್ಡ್ನಲ್ಲಿ ಮಾಡಿರುವಂಥ ಬುದ್ಧನ ಸ್ಟ್ಯಾಚ್ಯೂ, ಸಿಲ್ವರ್ನಲ್ಲಿ ಮಾಡಿರುವಂಥದ್ದು, ಸ್ಯಾಂಡಲ್ವುಡ್ನಲ್ಲಿ ಮಾಡಿರುವಂಥದ್ದು. ಆಮೇಲೆ 600 ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನ ತೊಗೊಂಡು ಹೋಗ್ತಾನೆ. ಮ್ಯಾನುಸ್ಕ್ರಿಪ್ಟ್ ಅಂದರೆ ಗೊತ್ತಿರ್ತಲ್ಲ, ಕೈಯಿಂದ ಬರೆದಿರುವಂಥ ಒಂದು ಹಾಳೆ ಅಂತ ಹೇಳ್ಬೋದು.
ಒಂದು ಇನ್ಫಾರ್ಮೇಷನು ತಾಳೆಗರಿ ಅಂತ ಏನು ಕರಿತೀವಲ್ಲ ಅದ್ರ ಮೇಲೆ ಬರೀತಾರಲ್ಲ ಇಂಥ ಒಂದು ಹಾಳೆಗಳನ್ನ ಇವನು ತೊಗೊಂಡೋಗಿದ್ದಾನೆ 600 ಮ್ಯಾನುಸ್ಕ್ರಿಪ್ಟ್ಸ್ ನೋಡಿ. ಆಮೇಲೆ ಅವನ್ನ ಎದುರು ಹೆಂಗೆ ಓದ್ನಪ್ಪ ಅಂದರೆ 20 ಹಾರ್ಸ್ಗಳನ್ನು ಯೂಸ್ ಮಾಡಿದ್ದ ಅದ್ರನ್ನ ಒಯ್ಯೋದಕ್ಕೆ. ಹೌದಾ, ಹೀಗೇ ಹೋಗೋವಾಗ 50 ಮ್ಯಾನುಸ್ಕ್ರಿಪ್ಟ್ಸ್ ಏನಪ್ಪ ಅಂದರೆ ಆ ಬೋಟ್ನಲ್ಲಿ ಅವನು ಈ ಇಂಡಸ್ ರಿವರ್ ಇದೆಯಲ್ಲ, ಸಿಂಧೂ ನದಿ ಅಂತ ಏನು ಕರಿತೀವಲ್ಲ, ಅದರಲ್ಲಿ ಅವನ ಬೋಟ್ ಏನಾಗುತ್ತೆ ಹೊಳ್ಳಿ ಬಿಡುತ್ತೆ, ತಲೆ ಕೆಳಗಾಗುತ್ತಲ್ಲ. ತಲೆ ಕೆಳಗಾದಾಗ 50 ಮ್ಯಾನುಸ್ಕ್ರಿಪ್ಟ್ ಏನಪ್ಪ ಆ ನೀರಾಗಿ ಮಣ್ಣು ಪಾಲಾಗ್ತವೆ. ಆಮೇಲೆ ಉಳಿದಿರೋದನ್ನು ಅವನು ಚೈನಾಗೆ ತೊಗೊಂಡೋಗಿ ಏನು ಮಾಡ್ತಾನೆ, ಸಂಸ್ಕೃತದಿಂದ ಚೈನೀಸ್ಗೆ ಕನ್ವರ್ಟ್ ಮಾಡ್ತಾನೆ ಅವ್ರನ್ನ. ಹೌದಾ, ನಾವು ರೆಂಡರಿಂಗ್ ಅಂತ ಕರಿತೀವಲ್ಲ ಇಂಗ್ಲೀಷ್ನಲ್ಲಿ ಅದ. ಆಗಿನ ಕಾಲದಲ್ಲಿ ಏನಪ್ಪ, ಯಾವುದು ಒಂದು ಫೇಮಸ್ ಸೆಂಟರು ಎಜುಕೇಷನ್ಗೆ, ನಳಂದ ಅಂತ ಏನು ಕರಿತೀವಲ್ಲ, ಈಗಾನು ಕೂಡ ಇದೆ ನಳಂದ ಯೂನಿವರ್ಸಿಟಿ ಅಲ್ಲ, ಬಿಹಾರ್ನಲ್ಲಿರೋದು. ಆಗ ಕೂಡ ಅದು ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಇತ್ತು. ಹೌದಲ್ಲ. ಈಗ ಸ್ವಲ್ಪ ಭಕ್ತಿ ಬಗ್ಗೆ ನೋಡ್ಕೊಳ್ಳೋಣ. ದ ಬಿಗಿನಿಂಗ್ ಆಫ್ ಭಕ್ತಿ ಅಂದರೆ ಏನಪ್ಪ, ದೇವರನ್ನ ಆರಾಧನೆ ಮಾಡೋದು ಅಂತ ಕರಿತೀವಲ್ಲ ಅದೇ. ಇವ್ರು ಬಂದಿದ್ರಲ್ಲ, ಏನು ಇವ್ರು ಟ್ರಾವೆಲರ್ಸ್ ಬಂದಿದ್ದರು, ಯಾತ್ರಿಗಳೇನು ಬಂದಿದ್ರಲ್ಲ, ಅದೇ ಟೈಮ್ನಲ್ಲಿ ನಮ್ಮ ಇಂಡಿಯಾದಲ್ಲಿ ಇನ್ನೂ ಒಂದು ಚೇಂಜ್ ಆಗ್ತಾಯಿತ್ತು. ಅದೇನಂತ ನೋಡೋಣ. ದಿಸ್ ವಾಸ್ ಆಲ್ಸೋ ದ ಟೈಮ್ ವೆನ್ ದ ವರ್ಷಿಪ್ ಆಫ್ ಸರ್ಟನ್ ಡೈಟೀಸ್ ವಿಚ್ ಬಿಕೇಮ್ ಅ ಸೆಂಟ್ರಲ್ ಫೀಚರ್ ಆಫ್ ಲೇಟರ್ ಹಿಂದೂಯಿಸಮ್ ಗೇನ್ಡ್ ಇನ್ ಇಂಪಾರ್ಟೆನ್ಸ್. ಅದೇ ಟೈಮ್ನಲ್ಲಿ ನಮ್ಮ ಹಿಂದೂಯಿಸಮ್ನಲ್ಲಿ ಕೆಲವೊಂದು ದೇವರುಗಳನ್ನ ಏನಪ್ಪ ನಾವು ಸೆಂಟ್ರಲ್ ಫೀಚರ್ ಅಂದರೆ ಒಬ್ಬೊಬ್ಬ ದೇವರನ್ನ ನಾವು ಆರಾಧನೆ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ. ಒಬ್ಬೊಬ್ಬ ದೇವರನ್ನ ಒಬ್ಬೊಬ್ಬರು ಏನಪ್ಪ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೀಸ್ ಡೈಟೀಸ್ ಇನ್ಕ್ಲೂಡ್ ಶಿವ. ಕೆಲವೊಬ್ಬರು ಶಿವನ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ವಿಷ್ಣುನ ಕೆಲವೊಬ್ರು ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕೆಲವೊಬ್ಬರು ದುರ್ಗಾ ಮಾತಾ ಆಗಿರ್ಬೋದು, ಕಾಳಿ ಮಾತಾ ಆಗಿರ್ಬೋದು, ಅವ್ರನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೌದಾ, ಕೇಳೋ ನೋಡೋಣ. ದೀಸ್ ಡೈಟೀಸ್ ವೇರ್ ವರ್ಷಿಪ್ಡ್ ಥ್ರೂ ಭಕ್ತಿ. ಹೆಂಗಪ್ಪ ನಾವು ಇವ್ರನ್ನ ಪೂಜೆ ಮಾಡ್ತಿದ್ವಿ, ಭಕ್ತಿಯಿಂದ ಮಾಡ್ತಿದ್ವಿ ಅಲ್ಲ. ಆ್ಯನ್ ಐಡಿಯಾ ದ್ಯಾಟ್ ಬಿಕೇಮ್ ವೆರಿ ಪಾಪ್ಯುಲರ್ ಅಟ್ ದಿಸ್ ಟೈಮ್. ಭಕ್ತಿ ಈಸ್ ಜನರಲಿ ಅಂಡರ್ಸ್ಟುಡ್ ಆ್ಯಸ್ ಅ ಪರ್ಸನ್ಸ್ ಡಿವೋಷನ್ ಟು ಹೀಸ್ ಆರ್ ಹರ್ ಚೂಸನ್ ಡೈಟಿ. ಭಕ್ತಿ ಏನಪ್ಪ, ನಮ್ಮನ್ನು ನಾವು ಪೂಜೆ ಮಾಡ್ತಿರೋಂಥ ಒಂದು ದೇವರಿಗೆ ಅರ್ಪಿಸ್ಕೊಳ್ಳೋದು ಅಂತ ನಾವೇನು ಕರಿತೀವಲ್ಲ ಅದು. ವೆದರ್ ರಿಚ್ ಆರ್ ಪುವರ್, ಬಿಲಾಂಗಿಂಗ್ ಟು ದ ಸೋ ಕಾಲ್ಡ್ ಹೈ ಆರ್ ಲೋ ಕ್ಯಾಸ್ಟ್, ಮ್ಯಾನ್ ಆರ್ ವುಮನ್ ಕುಡ್ ಫಾಲೋ ದ ಪಾತ್ ಆಫ್ ಭಕ್ತಿ. ಈ ಭಕ್ತಿಯನ್ನು ಯಾರು ಫಾಲೋ ಮಾಡ್ಬೋದಾಗಿತ್ತು? ಈ ರಿಚ್ಚು ಪುವರ್ ಅನ್ನೋಂಥ ಒಂದು ಭೇದ ಭಾವ ಇರಲಿಲ್ಲ. ಹೌದಾ, ಹಾಯ್ ಮತ್ತು ಲೋ ಕಾಸ್ಟ್ ಅನ್ನೋಂಥ ಭೇದ ಭಾವ ಇರಲಿಲ್ಲ. ಎಲ್ಲರೂ ಭಕ್ತಿಯಿಂದ ಏನಪ್ಪ ತಮ್ಮ ದೇವರುಗಳಿಗೆ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ದ ಐಡಿಯಾಸ್ ಆಫ್ ಭಕ್ತಿ ಈಸ್ ಪ್ರೆಸೆಂಟ್ ಇನ್ ಭಗವದ್ಗೀತಾ, ಎ ಸ್ಯಾಕ್ರೆಡ್ ಬುಕ್ ಆಫ್ ಹಿಂದೂಸ್ ವಿಚ್ ಈಸ್ ಇನ್ಕ್ಲೂಡ್ ಇನ್ ಮಹಾಭಾರತ. ಹೌದಾ, ಮಹಾಭಾರತದಲ್ಲಿ ಏನಪ್ಪ ನಾವು ಈ ಏನು ಭಗವದ್ಗೀತಾ ಏನು ಓದ್ತೀವಲ್ಲ, ಈ ಅರ್ಜುನನಿಗೆ ಕೃಷ್ಣ ಏನು ಹೇಳ್ತಿರ್ತಾನಲ್ಲ ಗೀತೆ, ಅದಕ್ಕೆ ಏನಂತ ಕರಿತೀವಿ, ಸಜೆಷನ್ಗೆ ಭಗವದ್ಗೀತಾ ಅಂತ ಕರಿತೀವಿ. ಅದು ಎಲ್ಲಿ ಕಂಡು ಬರುತ್ತೆ, ಮಹಾಭಾರತದಲ್ಲಿ ನಮಗೆ ಕಂಡು ಬರುತ್ತಲ್ಲ. ಅದರಲ್ಲಿ ಕೂಡ ಈ ಭಕ್ತಿ ಬಗ್ಗೆ ನಾವು ನೋಡ್ಬೋದು. ಅದರಲ್ಲಿ ಯಾರಪ್ಪ ಗಾಡು ಕೃಷ್ಣ ಅಂತ ಏನು ಹೇಳ್ತೀವಲ್ಲ ಅವರು ಗಾಡು. ಆಮೇಲೆ ಅರ್ಜುನ್ಗೆ ಏನು ಸಜೆಷನ್ಸ್ನ ಕೊಡ್ತಾನೆ. ಅರ್ಜುನ ಏನಪ್ಪ ಒಬ್ಬ ಭಕ್ತ. ಯಾರ ಭಕ್ತ? ಕೃಷ್ಣನ ಭಕ್ತ. ಹಾಗೇ ಒಬ್ಬ ಒಳ್ಳೆಯ ಗೆಳೆಯ ಕೂಡ. ಹೌದಾ, ಕೃಷ್ಣ ಏನು ಕೇಳ್ತಾನೆ, ನೀನು ಎಲ್ಲ ಧರ್ಮಗಳನ್ನ ಬಿಟ್ಬಿಡು, ಆಮೇಲೆ ನನ್ನಲ್ಲಿ ಸೇರ್ಕೋ. ಹೌದಾ, ಆಗ ನಾನು ನಿನ್ನ ಎಲ್ಲ ತೊಂದರೆ ತಾಪತ್ರಗಳಿಂದ, ಎಲ್ಲ ನಿನ್ನ ಏನು ಪಾಪಗಳಿಂದ ಮುಕ್ತಿನ ಕೊಡ್ತೀನಿ ಅಂತ ಯಾರು ಹೇಳ್ತಾರೆ? ಕೃಷ್ಣ ಹೇಳ್ತಾನೆ. ಯಾರಿಗೆ? ಅರ್ಜುನನಿಗೆ. ಈ ಟೈಪ್ ಆಫ್ ವರ್ಷಿಪ್ಗೆ ಏನಪ್ಪ ಬರ್ತಾ ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ಶುರು ಆಯಿತು. ಅಂದರೆ ಪ್ರತಿಯೊಬ್ಬರು ಏನಪ್ಪ ಒಬ್ಬೊಬ್ಬ ದೇವರಿಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡು ಏನು ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಡೀಪಾಗಿ ಆ ಟೈಮ್ನಲ್ಲಿ. Those who followed the system of bhakti emphasized devotion and individual worship of God or goddess rather than the performance of elaborate sacrifices. ಅದಕ್ಕಿಂತ ಮುಂಚೆ ಏನು ಸ್ಯಾಕ್ರಿಫೈಸಸ್ನ ಮಾಡ್ತಾಯಿದ್ರಲ್ಲ, ಯಾಗಗಳನ್ನ, ಅನ್ನೆಸೆಸರಿ ಮನಿನ ಖರ್ಚು ಮಾಡ್ತಾಯಿದ್ರು. ಆದರೆ ಈ ಟೈಮ್ನಲ್ಲಿ ಏನಪ್ಪ ಅದಕ್ಕೆಲ್ಲ ಬ್ರೇಕ್ ಕೊಟ್ಟರು. ಹೌದಾ, ಬ್ರೇಕ್ ಕೊಟ್ಟು ಏನು ಮಾಡಿದ್ರು, ಒಬ್ಬೊಬ್ಬ ದೇವ್ರನ್ನ ನಂಬೋದಕ್ಕೆ ಶುರು ಮಾಡಿದರು. ಹೌದಾ, ತಮ್ಮಲ್ಲಿನೇ ದೇವ್ರನ್ನ ಕಾಣೋದಕ್ಕೆ ಶುರು ಮಾಡಿದರು. ಹೌದಾ, ಅಕಾರ್ಡಿಂಗ್ ಟು ದಿ ಸಿಸ್ಟಮ್ ಆಫ್ ಬಿಲೀಫ್, ಇಫ್ ಅ ಡಿವೋಟಿ worships the chosen deity with a pure heart, the deity will appear in the form of which he or she may desire. ಹೀಗೆ ದೇವ್ರನ್ನ ಆರಾಧನೆ ಮಾಡೋದ್ರಿಂದ ಈಗ ಒಬ್ಬ ಭಕ್ತ
ಯಾವ ರೀತಿಯಲ್ಲಿ ತನ್ನ ದೇವರನ್ನ ನೋಡಬೇಕು ಅನ್ನೋ ಒಂದು ಇಷ್ಟ ಇರುತ್ತಲ್ಲ, ಅದೇ ಒಂದು ಫಾರ್ಮ್ನಲ್ಲಿ ದೇವರು ಅವನಿಗೆ ಕಾಣಿಸ್ಕೊಳ್ತಾನೆ ಅನ್ನುವಂಥ ಒಂದು ನಂಬಿಕೆಯನ್ನು ಹುಟ್ಕೊಂತು. ಸೊ ದ ಡೈಟಿ ಕುಡ್ ಬಿ ಥಾಟ್ of as a human being, lion, tree or any other form. Once this idea gained acceptance, artists made beautiful images of these deities. ಈಗ ಅದಕ್ಕಿಂತ ಮೊದಲು ಏನಪ್ಪ, ಈ ನಮ್ಮ ದೇವ್ರಿಗೆ ಕೃಷ್ಣ ಆಗಿರ್ಬೋದು, ಶಿವ ಆಗಿರ್ಬೋದು, ಇವರಿಗೆ ಒಂದು ಹ್ಯೂಮನ್ ಫಾರ್ಮ್ ಇರಲಿಲ್ಲ, ಹೌದಾ? ಆದರೆ ಈ ಟೈಮ್ನಲ್ಲಿ ಏನಾಯಿತು, ಅವರಿಗೆ ಒಂದು ಹ್ಯೂಮನ್ ಫಾರ್ಮ್ ಕೊಡೋದಕ್ಕೆ ಶುರು ಮಾಡಿದರು. ಈಗ ಕನಸು ಬೀಳುತ್ತಪ್ಪ, ಆಗಿನ ಕಾಲದಲ್ಲಿ ಹಿಂಗೆ ಒಬ್ರು ಕನಸು ಬೀಳುತ್ತೆ, ನನ್ನ ದೇವ್ರು ಬಂದಿದ್ದ ನಿನ್ನೆ ರಾತ್ರಿ ಕನಸಲ್ಲಿ, ಅವ್ನು ಹಿಂಗಿದ್ದ ಅಂತ ಅವ್ರು ಏನು ಮಾಡ್ತಾಯಿದ್ರು, ಆರ್ಟಿಸ್ಟ್ ಕಡೆಗೆ ಹೋಗಿ ಅದೇ ಥರ ಒಂದು ಚಿತ್ರನ ತೆಗಿಸ್ತಾಯಿದ್ರು. ಹೀಗೇ ಈ ಗಣೇಶ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಶಿವ ಆಗಿರ್ಬೋದು, ಅವರು ಒಂದು ಏನು ಚಿತ್ರ ಇದೆಯಲ್ಲ ಹಾಗೆ ಫಾರ್ಮೇಷನ್ ಆಗ್ತಾ ಬಂದು ಈಗ ನಾವು ಪ್ರೆಸೆಂಟ್ ಏನು ನೋಡ್ತಾ ಇದ್ದೀವಲ್ಲ ಹಿಂಗಾಗಿರೋದು, ಹೌದಾ? ಮುಂದೆ ಹೋಗೋಣ. ಭಕ್ತಿ ಅಂದರೆ ಎಲ್ಲರಿಗೂ ನಮ್ಗೆ ಗೊತ್ತಿರೋದು, ಇಂಡಿಯನ್ಸ್ಗೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿಲ್ಲ, ಹೌದಲ್ಲ? Deities were special. These images of the deities were often placed with special homes, places that we describe as temples. ಆಮೇಲೆ ಈ ಥರ ಬಂದಿರುವಂಥ ಈ ಇಮೇಜಸ್ ಏನಿದಾವಲ್ಲ ದೇವ್ರುಗಳದ್ದು, ಅವ್ರನ್ನ ಏನಪ್ಪ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಅವ್ರನ್ನ ಏನು ಮಾಡೋಕ್ಕೆ ಶುರು ಮಾಡಿದರು, ಒಂದು ಟೆಂಪಲ್ಸ್ಗಳನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಇಟ್ಟು ಅವಕ್ಕೇನಪ್ಪ ಪೂಜೆಗಳನ್ನ ಸಲ್ಲಿಸೋದಕ್ಕೆ ಶುರು ಮಾಡ್ತಿರು. ಭಕ್ತಿ ಇನ್ಸ್ಪೈರ್ಡ್ ಸಮ್ ಆಫ್ ದ ಬೆಸ್ಟ್ ಎಕ್ಸ್ಪ್ರೆಷನ್ಸ್ ಇನ್ ಆರ್ಟ್, ಸ್ಕಲ್ಪ್ಚರ್, ಪೊಯಿಟ್ರಿ ಆ್ಯಂಡ್ ಆರ್ಕಿಟೆಕ್ಚರ್. ಹಿಂಗೇ ಈ ದೇವ್ರನ್ನ ಕೆತ್ತಿ ಗುಡಿನಲ್ಲಿ ಇಡೋಕ್ಕೆ ಶುರು ಮಾಡಿದ್ರು. ಹಿಂಗೇ ಆ ಗುಡಿ ಕೂಡ ಏನಪ್ಪ ಒಂದು ಕೆತ್ತನೆನ ಸ್ಟಾರ್ಟ್ ಮಾಡಿದರು. ಗುಡಿನ ಹೆಂಗಾದರೂ ಮಾಡಿ ಬ್ಯೂಟಿಫುಲ್ಲಾಗಿ ಮಾಡಬೇಕಲ್ಲ, ಹಾಗೇ ಸ್ಟಾರ್ಟ್ ಆಗಿದ್ದು. ಈಗ ನಾವೇನು ಗುಡಿನ ನೋಡ್ತೀವಲ್ಲ ಹಳೆ ಕಾಲದ್ದು ಹೆಂಗಿರ್ತವೆ, ಎಷ್ಟು ಚೆನ್ನಾಗಿ ಕೆತ್ತಿರ್ತಾರಲ್ಲ, ಅದಕ್ಕೆ ನಾವು ಸ್ಕಲ್ಪ್ಚರ್ ಅಂತ ಕರಿತೀವಿ, ಆರ್ಕಿಟೆಕ್ಚರ್ ಅಂತ ಕರಿತೀವಿ, ಹೌದಾ? ಮುಂದೆ ಹೋಗೋಣ. ಹಂಗಾರೆ ನೋಡಿ, ಈ ಚಾಪ್ಟರ್ನ ಇಲ್ಲೇ ಮುಗಿಸ್ಬಿಡೋಣ, ಟೈಮ್ ಆಗುತ್ತೆ, ಹೌದಲ್ಲ? ಹಾಗೆ ಏನಪ್ಪ ನೋಡ್ತಾಯಿರಿ ವಿಡಿಯೋಗಳನ್ನ ಮತ್ತೆ ಬೇರೆ ಇನ್ನು ಉಳಿದಿರೋದು ಎಷ್ಟಪ್ಪ, 10, 11, 12 ಇನ್ನು 3 ಚಾಪ್ಟರ್ ಉಳಿದಿರೋದು, ಅದನ್ನು ಕೂಡ ರೆಗ್ಯುಲರಾಗಿ ಮಾಡಿ ಮುಗಿಸ್ತೀನಿ. ಹೀಗೆ ನೋಡಿ ಎಂಜಾಯ್ ಮಾಡಿ, ಹೌದಾ? ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ, ಹೊಸ ನೋಟಿಫಿಕೇಷನ್ಸ್ನ ಅಪ್ಲೋಡ್ ಮಾಡಿದಾಗ ನೀವು ಪಡ್ಕೊಳ್ತೀರಾ. ಅದ್ರ ಮೂಲಕ ಈಸಿಯಾಗಿ ವಿಡಿಯೋಗಳನ್ನ ನೋಡ್ಬೋದು. ಹಂಗಾರೆ ಹೋಗೋಣ. ಬಾಯ್, ಥ್ಯಾಂಕ್ ಯು.